ಸೊ ಅದು ಒಂದು ಖುಷಿ ಕೊಟ್ಟಿರುತ್ತೆ. ಮಧ್ಯಾಹ್ನದ ಗೇಮ್ ಬಗ್ಗೆ ಮಾತಾಡೋದಾದ್ರೆ ಟಾಸ್ ನ ಗೆದ್ದಿದ್ದು ರಜತ್ ಪಟ್ಟಿದಾರ್. ಟಾಸ್ ಗೆದ್ದ ತಕ್ಷಣ ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ, ಯಾಕೆಂದ್ರೆ ಈ ವಿಕೆಟ್ ಯಾವ ತರ ವರ್ತಿಸತ್ತೆ ಗೊತ್ತಿಲ್ಲ. ಸೊ ಟೈಮ್ ತಗೊಂತೀವಿ ಅಂತ ಹೇಳಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಬೌಲಿಂಗ್ ತಗೊಂತಾರೆ. ಪವರ್ ಪ್ಲೇ ಒಂಥರ ಪಂಜಾಬ್ ಕಿಂಗ್ಸ್ ಕಡೆಗೆ ಹೋಯ್ತು ಅಂತ ಹೇಳ್ಬೋದು. ಬಟ್ ಅದಾದ್ಮೇಲೆ ಪುಲ್ ಬ್ಯಾಕ್ ಮಾಡಿದ್ದು ಕೃಣಾಲ್ ಪಾಂಡ್ಯ. ಅಗೈನ್ ಕಷ್ಟದಲ್ಲಿದ್ದಾಗ ಅವೇ ಗೇಮು ಅಂತ ಬಂದಾಗ ಈ ಸೀಸನ್ ಅಲ್ಲಿ ನಮ್ ಕೈ ಹಿಡ್ದಿರೋದು ಬೌಲಿಂಗ್ ಅಲ್ಲಿ ಅಂತ ಅಂದ್ರೆ ಕೃಣಾಲ್ ಪಾಂಡ್ಯ. ಹೌದು, ಐ ಮೀನ್ ಏನಕ್ಕೆ ಕೃಣಾಲ್ ಪಾಂಡ್ಯ ಅವ್ರನ್ನ ಬ್ಯಾಕ್ ಮಾಡ್ಬೇಕು ಪ್ರತಿ ಸತಿ ಅಂತ ನಾವ್ ಏನ್ ಮಾತಾಡ್ತಾ ಇದ್ವಲ್ಲ, ಐ ಥಿಂಕ್ ಇಲ್ಲಿ ಮತ್ತೆ ತೋರಿಸ್ತಾ ಇರೋದು ಎಕ್ಸ್ಪೀರಿಯನ್ಸ್, ಕ್ಲಾಸ್. ಅಂಡ್ ನೆನ್ನೆ ಏನ್ ಅದೇನು ಈಸಿ ಸಿಚುವೇಶನ್ ಇರ್ಲಿಲ್ಲ. ನೀವು 3 ಗೇಮ್ಸ್ ಏನ್ ಮನೇಲಿ ಸೋತಿದೀವಲ್ಲ ಅದ್ರಲ್ಲಿ ನೋಡಿದ್ರೆ ಲೋ ಟಾರ್ಗೆಟ್ ಡಿಫೆಂಡ್ ಮಾಡ್ತಾ ಇದ್ದಿದ್ದು. ಅಷ್ಟೇನ್ ಅವ್ರಿಗೆ ಬೌಲಿಂಗ್ ಸಿಕ್ಕೂ ಇಲ್ಲ. 4 ಓವರ್ ಏನ್ ಕೋಟ ಮಾತಾಡ್ತೀವಿ ಅದು ಕೂಡ ಅವರಿಗೆ ಸಿಕ್ಕಿಲ್ಲ ಅಲ್ಲಿ. ಬಟ್ ಅವೇ ಗೇಮ್ಸ್ ಬಂದೆ ಆ ಸಿಚುವೇಶನ್ ಯಾವ ತರ ಇತ್ತು, ಪವರ್ ಪ್ಲೇ ಸ್ಟಾರ್ಟ್ ಆದಾಗ ಎಸ್ಪೆಷಲಿ ಪ್ರಿಯಾಂಶ್ ಆರ್ಯ ಲೆಫ್ಟ್ ಹ್ಯಾಂಡರ್ ಇದ್ರೂನು ಅಷ್ಟು ಒಂದು ಚೆನ್ನಾಗಿ ಏನ್ ಬೌಲಿಂಗ್ ಪ್ರದರ್ಶನ ಅವ್ರು ತೋರಿಸ್ತಾರೆ. ಪವರ್ ಪ್ಲೇ ಅಲ್ಲಿ ಬಂದು ವಿಕೆಟ್ ಪಿಕ್ ಮಾಡೋದು, ಅಲ್ಲಿಂದ ಐ ಥಿಂಕ್ ಮೊಮೆಂಟಮ್ನೇ ಚೇಂಜ್ ಮಾಡಿರೋದು ಬೌಲಿಂಗ್ ತಂಡಕ್ಕೆ. ಅಷ್ಟು ಚೆನ್ನಾಗಿ ಪ್ರದರ್ಶನ ಕೊಟ್ರು. ಕೃಣಾಲ್ ಪಾಂಡ್ಯ ಅವ್ರ ಜೊತೆ ಆ ಸ್ಪೆಲ್ ಸುಯೇಶ್ ಅವ್ರು ಏನು ಕೂಡ ಮಾಡುದಲ್ಲ. 8 ಓವರ್ ಅಲ್ಲಿ 4 ವಿಕೆಟ್ ಪಿಕ್ ಮಾಡ್ತಾರೆ. ನಿಮ್ಮ ಸ್ಪಿನ್ನರ್ಸ್ ವಿಕೆಟ್ ಪಿಕ್ ಮಾಡ್ತಾ ಇದಾರೆ. ಮಿಡಲ್ ಓವರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ವಿಕೆಟ್ಸ್ ಬೀಳ್ತಾ ಇದೆ ಅಂದ್ರೆ ಬ್ಯಾಟರ್ಸ್ಗೆ ಕಷ್ಟ ಆಗ್ತಾ ಇದೆ ಅಂತ ಅರ್ಥ. ಅದನ್ನ ಪ್ರೂವ್ ಕೂಡ ಮಾಡಿರೋದು ನಿನ್ನೆ ಅಲ್ಲಿ ಇವರಿಬ್ರು. ಎಸ್, ಆಮೇಲೆ ಫೀಲ್ಡಿಂಗ್ ಸೂಪರ್ ಆಗಿತ್ತು. ಗ್ರೌಂಡ್ ಫೀಲ್ಡಿಂಗ್ ಆಗ್ಲಿ, ಕ್ಯಾಚಿಂಗ್ ಆಗ್ಲಿ, ಆ ರನ್ ಔಟ್ ಹೊಡೆದಿದ್ದಾಗ್ಲಿ. ಆಮೇಲೆ ವಿರಾಟ್ ಕೊಹ್ಲಿ ಅವರ ಹಳೆ ವಿರಾಟ್ ಕೊಹ್ಲಿ, ಮದ್ವೆಗಿಂತ ಮುಂಚೆ ಇದ್ರಲ್ಲ ಆ ಒಂದು ಜೋಶ್ ಅಲ್ಲಿ ಇರುವಂತ ವಿರಾಟ್ ಕೊಹ್ಲಿ, ಎನರ್ಜಿ ಭರಿತ ವಿರಾಟ್ ಕೊಹ್ಲಿ, ವಿಂಟೇಜ್ ವಿರಾಟ್ ಕೊಹ್ಲಿ, ವಿಂಟೇಜ್ ವಿರಾಟ್ ಕೊಹ್ಲಿ ಎನರ್ಜಿ ನೋಡೋದಕ್ಕೆ ಸಿಕ್ತು. ಅಂದ್ರೆ ಮೇ ಬಿ ಅವರು ನೋಡಿರ್ತಾರೆ ಅನ್ಸುತ್ತೆ ಈ ವಿಡಿಯೋಸ್ಗಳು. ಈ ಶ್ರೇಯಸ್ ಅಯ್ಯರ್ ಏನು ಕೇಳಿಸ್ತಿಲ್ಲ ಅಂತ ಹಿಂಗ್ ಅಂದಿರೋದು, ಅದಾದ್ಮೇಲೆ 2 ಪಾಯಿಂಟ್ ತಗೊಂಡೋಗಿರೋದು ಅವ್ರಿಗೂ ಬೇಜಾರಾಗಿರುತ್ತೆ ಅನ್ಸುತ್ತೆ. ಏನಪ್ಪಾ ಈ ತರ ಒಂದು ಹ್ಯುಮಿಲಿಯೇಟಿಂಗ್ ಡಿಫೀಟ್ ಆಗೋಯ್ತಲ್ಲ, ನಾವು 7 ವಿಕೆಟ್ 43 ರನ್ಗೆ ಕಳ್ಕೊಂಡ್ಬಿಟ್ವಲ್ಲ ಅಂತ. ಸೊ ಅದನ್ನ ವಾಪಸ್ ತಗೊಬೇಕು ಅಂತಾನೆ ಸೇಡ್ ಅಲ್ಲಿ ಬಂದಂಗಿತ್ತು ವಿರಾಟ್ ಕೊಹ್ಲಿ ಅವರು. ಅಂಡ್ ಅವ್ರು ಫೀಲ್ಡಿಂಗ್ ಮಾಡ್ತಾನೆ ಗೊತ್ತಾಗಿತ್ತು ಇವತ್ತೊಂದು ಸ್ಪೆಷಲ್ ಕಾದಿದೆ ಬ್ಯಾಟಿಂಗ್ ಅಲ್ಲಿ ಅಂತ. ಅಂಡ್ ಆ ಚೇಸಲ್ಲೂ ಅಷ್ಟೇ ಫಸ್ಟ್ 3-4 ಓವರ್ಸ್ ಆಡ್ಕೊಂಡ್ಮೇಲೆ ಇನ್ಯವ್ರನ್ನ ಔಟ್ ಮಾಡಕ್ ಆಗಲ್ಲ ಅನ್ನೋದೊಂದು ಖಚಿತ ಆಯ್ತು. ಒಂಥರ ಕೊಹ್ಲಿ ಝೋನ್ ನಲ್ಲಿ ಇತ್ತು. ಆಂಕರಿಂಗ್ ಇನ್ನಿಂಗ್ಸ್ ಏನ್ ಆಡಿ ಕೊನೆವರೆಗೂ ದಡ ಸೇರಿಸ್ತಾರೆ, ಗೇರ್ ಸ್ವಿಚ್ ಮಾಡ್ಕೊಂಡು, ಅದೇ ತರ ಇತ್ತು. ಅತ್ರೇಶ್ ನಮಸ್ಕಾರ. ಹೌ ಡು ಯು ರೇಟ್ ದ ಸೆಲೆಬ್ರೇಷನ್ ಫ್ರಮ್ ಕೊಹ್ಲಿ ಟುವರ್ಡ್ಸ್ ಶ್ರೇಯಸ್? ಕೆನ್ ವಿ ಸಿ ಸಮಥಿಂಗ್ ಸಿಮಿಲರ್ ಇನ್ ಡೇ? ಓಹೋ, ಮೇ ಬಿ ಏನ್ ಗೊತ್ತಾ, ಈ 2 ದಿನದಲ್ಲಿ ಇತ್ತಲ್ಲ ಆ ಒಂದು ಏನಂತಾರೆ ರೀಸೆನ್ಸಿ ಬಯಾಸ್ ಇತ್ತು ಅನ್ಸುತ್ತೆ. 2 ದಿನದಲ್ಲಿ ಆಗಿದ್ರಿಂದ ಇನ್ನೂ ಆ ಬಿಸಿ ಇತ್ತು. ಮೇ ಬಿ ಇದು ಒಂದ್ 20 ದಿನ ಆಗಿರುತ್ತಲ್ಲ DC ನಾಡ್ಬಿಟ್ಟು ಡೆಲ್ಲಿ ನಾಡ್ಬೇಕಾರೆ 2 ವಾರ ಆಗಿರುತ್ತೆ. ಸೊ ಮೇ ಬಿ ಅಷ್ಟೊಂದು ಕಿಡಿ ಕಾರಲ್ಲ ಅಂತ ಅನ್ಕೊಂತೀನಿ. ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ ನಲ್ಲಿ ಕಾಮಾಗೆ ಇರ್ತಾರೆ. ಬಟ್ ಈ 2 ದಿನದಲ್ಲಿ ಆಗಿದ್ರಿಂದ ರೆಬಲ್ ಆಗಿದ್ದು. ಹೌದು. ಅಂಡ್ ಇನ್ನೊಂದೇನಂದ್ರೆ ಶ್ರೇಯಸ್ ಆಗ್ಲಿ KL ಆಗ್ಲಿ ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ವಿರಾಟ್ ಅವ್ರಿಗೆ. ಸೊ ಅದು ಕೆಣಕೋದು, ಹೀಯಾಳ್ಸೋದು, ಸೆಲೆಬ್ರೇಟ್ ಮಾಡೋದು ಅದು ಬೇಕಂತಾನೆ ಎಕ್ಸ್ಟ್ರಾ ಮಾಡ್ತಾರೆ ಕೂಡ ಇವರು. ಬಿಕಾಸ್ ಗೊತ್ತು ಅಟ್ಲೀಸ್ಟ್ ಫ್ರೆಂಡ್ಸ್ ಇಲ್ಲ, ಅಷ್ಟೇ ನಮ್ದು ಕನೆಕ್ಷನ್ ಇಲ್ಲ ಅಂದ್ರೆ ಇಗ್ನೋರ್ ಮಾಡೋ ಸಾಧ್ಯತೆ ಇರುತ್ತೆ. ಅಂಡ್ KL ರಾಹುಲ್ ಅವ್ರದ್ದು ಆಕ್ಚುಲಿ ಆ ಒಂದು ಲೀಡಿಂಗ್ ಅಪ್ ಟು ದ ಮ್ಯಾಚ್, ನೀವು 2 ವಾರ ಆದ್ರೂ ಆ ಪ್ರಾಬಬ್ಲಿ ಅಲ್ಲಿ ಗ್ರೌಂಡಿಗೆ ಹೋದಾಗ ಅಥವಾ ಕ್ರೌಡ್ ಏನಾರ ಸ್ವಲ್ಪ ಕಿರಿಕ್ ಮಾಡಿ ತಲೆ ಕೆಡ್ಸಿದ್ರೆ ಎಲ್ಲ ಜ್ಞಾಪಕ ಬರುತ್ತೆ ಅನ್ಸುತ್ತೆ. ಅಂಡ್ ಇನ್ನೊಂದ್ ಏನಂದ್ರೆ ಶ್ರೇಯಸ್ ಅಯ್ಯರ್ ಅವ್ರು ಮಾಡಿರೋದು, ಇವ್ರು ನೋಡಾದ್ಮೇಲೆ ಇವ್ನ ಒಂದೇನು ಮೆಸೇಜ್ ಇಲ್ಲಿ ಕೊಡ್ತಾರೆ ಅಂದ್ರೆ, ಐ ಆಮ್ ವಾಚಿಂಗ್ ಎವ್ರಿಥಿಂಗ್, ನಾನೆಲ್ಲಾ ನೋಡ್ತಾ ಇದ್ದೀನಿ, ನನಗೆಲ್ಲ ಗೊತ್ತು ಏನ್ ಆಗ್ತಾ ಇದೆ ಅಂತ. ಬಟ್ ಅದೊಂಥರ ಫ್ರೆಂಡ್ಲಿ ಬ್ಯಾಂಟರ್ ಆಗಿದ್ದಿದ್ದು, ಅದಕ್ಕೋಸ್ಕರ ನೀವು ಆ ಸ್ಮೈಲ್ ಕೂಡ ನೋಡ್ತೀರಾ ಅದಾದ್ಮೇಲೆ. ಅಂಡ್ ಚಿನ್ನಸ್ವಾಮಿಯಲ್ಲಿ ಗೆದ್ಮೇಲೆ ಬೇರೆ ಟೀಮ್ಸ್ಗಳಿಗಂತೂ ಅಲ್ಲಿ ರೇಗ್ಸದೆ ಕ್ರೌಡ್ಗಳು ಪ್ಲೇಯರ್ಸ್ಗಿಂತ. ಸೊ ಇವ್ರ ಕ್ರೌಡ್ ಅಷ್ಟು ಚೆನ್ನಾಗಿ RCB ನ ಬ್ಯಾಕ್ ಮಾಡ್ತಾರೆ ಅಂತ ಒಂದ್ ಸ್ವಲ್ಪ ಬೇರೆ ತಂಡಕ್ಕೂ ಚುಚ್ತಾ ಇರತ್ತೆ ಅನ್ಸುತ್ತೆ. ಏನಪ್ಪಾ ಈ ಗ್ರೌಂಡಿಗೆ ಹೋದ್ರೆ ಈ ತರ ಸಪೋರ್ಟ್ ಮಾಡ್ತಾರಲ್ಲ ಇವರು, ಅಗೇನ್ಸ್ಟ್ ಆಗಿದಾರಲ್ಲ ಅಂತ ಒಂದ್ ಸ್ವಲ್ಪ ಕ್ರೌಡೇ ಮಾಡೋದು ಪ್ಲೇಯರ್ಸ್ ಗಿಂತ ಜಾಸ್ತಿ. ಬಿಕಾಸ್ ಎಷ್ಟು ಶುಭ್ಮನ್ ಅವರು ಕ್ರೌಡ್ಗೆನೆ ಕ್ಯಾಪ್ಷನ್ ಹಾಕಿದ್ರು ಮ್ಯಾಚ್ ಗೆದ್ಮೇಲೆ. ಅಂಡ್ KL ಅವರು ಸೆಲೆಬ್ರೇಟ್ ಮಾಡಿದ್ದು. ಸೊ ಐ ಥಿಂಕ್ ಕ್ರೌಡ್ ಫ್ಯಾಕ್ಟರ್ ಇಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಕೃಣಾಲ್ ಪಾಂಡ್ಯ ಅಂಡ್ ಸುಯಾಶ್ ಶರ್ಮಾ ಕರೆಕ್ಟ್ ಗೇಮ್ ಚೇಂಜರ್ಸ್. ಯಾಕೆಂದ್ರೆ ಇಬ್ರು ಓಪನರ್ಸ್ ನ ಕೃಣಾಲ್ ತೆಗೆದ್ರೆ ಇಬ್ರು ಆಸಿ ಬ್ಯಾಟರ್ಸ್ ನ ಔಟ್ ಮಾಡಿದ್ದು ಸುಯಾಶ್ ಅವರು.
ಬ್ಯೂಟಿಫುಲ್ ಆಗಿ ಆ ಗೂಗ್ಲಿ ಆಗಿರ್ಬೋದು, ಅದಾದ್ಮೇಲೆ ಫ್ಲಿಪ್ಪರ್ಸ್ ಆಗಿರ್ಬೋದು, ಚಾನ್ಸ್ಲೆಸ್. ಚೂರ್ ಹೆಲ್ಪ್ ಇದೆ ಅಂತ ಅಂದ್ರೆ ಮನುಷ್ಯನ್ ತಡೆಯಕ್ಕಾಗಲ್ಲ, ಸ್ಟಫ್ ಇದೆ ಅಂತ ತೋರ್ಸ್ಕೊಟ್ಟಿದ್ದಾರೆ. ಆಮೇಲೆ ರಿದಮಿಕ್ ಆಗಿ ಹಾಕ್ತಾರೆ, ಆ ರನ್ಅಪ್ ನಲ್ಲೇ ಒಂಥರ ಒಂದು ಜೋಶ್ನ ತಗೊಂಡ್ಬರ್ತಾರೆ ಸುಯಾಶ್. ಒಂಥರ ಯುಜ್ವೇಂದ್ರ ಚಹಲ್ ಅವ್ರಿಗೆ ಒಳ್ಳೆ ರೀಪ್ಲೇಸ್ಮೆಂಟ್ ಸಿಕ್ಕಿದ್ದಾರೆ ಇಷ್ಟು ವರ್ಷ ಆದ್ಮೇಲೆ ಅಂತ ಧೈರ್ಯದಿಂದ ಹೇಳ್ಬೋದು. ಇವರಿಬ್ರು ಸೇರಿ 8 ಓವರ್ ಹಾಕಿ ಐ ಥಿಂಕ್ ಒಂದು 51 ರನ್ಸ್ ಕೊಟ್ಟಿದ್ದಾರೆ. 8 ಓವರ್ಸ್ ಹಾಕಿ 51 ರನ್ಸ್ ಕೊಟ್ಟು 4 ವಿಕೆಟ್ ತೆಗೆದಿದ್ದಾರೆ. ಸೊ ಇವರಿಬ್ರೆ ಅಲ್ಲಿ ಮ್ಯಾಚ್ ನ ಅರ್ಧ ಕಿಲ್ ಮಾಡಾಗಿತ್ತು. ಕರೆಕ್ಟ್. ಐ ಮೀನ್ ಅದೇ ಹೇಳ್ತಾ ಇದ್ದೆ, ಸ್ಪಿನ್ನರ್ಸ್ ವಿಕೆಟ್ಸ್ ಪಿಕ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಇಂಟರ್ವಲ್ಸ್ ವಿತ್ ಎಕನಾಮಿಕಲ್. ಅಂದ್ರೆ ನಿಮ್ ಬೌಲಿಂಗ್ ಪ್ರದರ್ಶನ ಅವತ್ತು ಸೂಪರ್ಬ್ ಆಗಿದೆ ಅಂತಾನೆ ಅರ್ಥ. ಬಿಕಾಸ್ ಇಲ್ಲ ಎಕ್ಸ್ಪೆನ್ಸಿವ್ ಆಗಿ ವಿಕೆಟ್ ಪಿಕ್ ಮಾಡೋದು ಒಂಥರ, ಬರೀ ಎಕನಾಮಿಕಲ್ ಆಗಿ ಮತ್ತೆ ವಿಕೆಟ್ ಪಿಕ್ ಮಾಡ್ತಾ ಇರೋದು ಮಿಡಲ್ ಓವರ್ಸ್ ಅಲ್ಲಿ ಅಂತಂದ್ರೆ. ಅಂಡ್ ಏನ್ ಕ್ರಿಟಿಸಿಸಮ್ ಬರ್ತಾ ಇತ್ತು ಕೃಣಾಲ್ ಪಾಂಡ್ಯ ಅವ್ರ ಮೇಲೆ, ವಿಕೆಟ್ಸ್ ಪಿಕ್ ಮಾಡ್ತಾ ಇಲ್ಲ, ಪ್ರಾಬಬ್ಲಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆಡ್ಸ್ಬೇಕು ಅಂತ ಎಲ್ಲ ಏನ್ ಮಾತುಕತೆ ನಡೀತಾ ಇತ್ತು, ಪ್ರತಿ ಅವೇ ಗೇಮ್ ಅಲ್ಲಿ ಪ್ರೂವ್ ಮಾಡ್ತಾ ಇದಾರೆ. ಬ್ಯಾಕ್ ಟು ಬ್ಯಾಕ್ ಇಲ್ಲಿ 4 ಮ್ಯಾಚ್ ಅಲ್ಲೂ 4 ಸತಿ ಪ್ರೂವ್ ಮಾಡಿರೋದು ನಾನು ಮ್ಯಾಚ್ ವಿನ್ನರ್, ಮ್ಯಾಚ್ ಗೆಲ್ಸ್ತೀನಿ ಅಂತ. ಅಂಡ್ ಆ ಒಂದು ಪ್ರದರ್ಶನ ಸುಯಶ್ ಅವ್ರ ಕಡೆಯಿಂದನೂ ಬರ್ತಾ ಇದೆ. ಅಂದ್ರೆ ಐ ಥಿಂಕ್ ಇಬ್ರು ಸ್ಪಿನ್ನರ್ಸ್ ಏನ್ ಇನ್ಕಮಿಂಗ್ ನ್ಯಾಚುರಲಿ ಇನ್ಕಮಿಂಗ್ ಆಗಿರ್ಬೇಕು ಲೆಫ್ಟ್ ಹ್ಯಾಂಡರ್ಗೆ, ಬಟ್ ಲೆಫ್ಟ್ ಹ್ಯಾಂಡರ್ ವಿರುದ್ಧನೂ ನಾನು ಚೆನ್ನಾಗಿ ಆಡ್ತೀನಿ ಅಂತ ತೋರ್ಸ್ಕೊಟ್ಟಿದ್ರು. ಕ್ಯಾಪ್ಟನ್ಗೆ ಕಾನ್ಫಿಡೆನ್ಸ್ ತಂದು ಕೊಟ್ಟಿರ್ತಾರೆ. ಹೌದು. ಅಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಅಷ್ಟೇ ಅಗೇನ್ಸ್ಟ್ ನೆಹಾಲ್ ವದೇರಾ ಸೂಪರ್ ಆಗಿ ಹಾಕಿದ್ರು. ಬಟ್ ಏನಂದ್ರೆ ಅವ್ರಿಗೆ ಲಕ್ಸುರಿ ಇರ್ಲಿಲ್ಲ, ಜಾಸ್ತಿ ಓಡಿಸ್ಕೊಳ್ಳೋ ಅಂತ ಅಷ್ಟು ರನ್ಸ್ ಇರ್ಲಿಲ್ಲ. ಬಟ್ ಅದ್ ಬಿಟ್ರೆ ಒಂದ್ ಎಡ್ಜ್ ಅಲ್ಲಿ ಬೌಂಡ್ರಿ ಹೋಗುತ್ತೆ, ಆಮೇಲೆ 4 ಡಾಟ್ ಬಾಲ್ಸ್ ಇಂದ ಶುರು ಮಾಡ್ತಾರೆ, ಆಮೇಲೆ ಅವರು ಚಾನ್ಸ್ ತಗೋತಾರೆ, ಅವ್ರಿಗೆ ರನ್ಸ್ ಹೋಗುತ್ತೆ. ಬಟ್ ಒಳ್ಳೆ ಎಫರ್ಟ್ ಇತ್ತು ಅಲ್ಲೂ ಕೂಡ. ಇನ್ನೊಂದು ಎಫರ್ಟ್ ಬಗ್ಗೆ ಮೆಚ್ಚಬೇಕು ಅಂತ ಅಂದ್ರೆ ಡೆತ್ ಬೌಲಿಂಗ್, ಹ್ಯಾಟ್ಸ್ ಆಫ್. ಒಂಥರ ಮಾಸ್ಟರ್ ಕ್ಲಾಸ್ ಡೆತ್ ಓವರ್ಸ್ ನಲ್ಲಿ ಯಾವ ತರ ಮಾಡ್ಬೇಕು ಅಂತ ಭುವನೇಶ್ವರ್ ಕುಮಾರ್ ಮತ್ತೆ ಹೇಸಲ್ವುಡ್. ಐ ಥಿಂಕ್ ಲಾಸ್ಟ್ 4 ಓವರ್ ಅಲ್ಲಿ 28 ರನ್ ಅಷ್ಟೇ ಬಂದಿದ್ದು ಅನ್ಸುತ್ತೆ, ಅದು ಲಾಸ್ಟ್ ಬಾಲ್ 6 ಬಂದಿದ್ರಿಂದ. ಇಲ್ಲಾಂದ್ರೆ 23 ಬಾಲ್ಸ್ ಅಲ್ಲಿ 21 ರನ್ಸ್ ಅಷ್ಟೇ ಕೊಟ್ಟಿರ್ತಾರೆ. ಆ ಲಾಸ್ಟ್ ಬಾಲ್ 6 ಬಂದಿರೋದ್ರಿಂದ 27-28 ಆಗುತ್ತೆ. ಅದೇ ಮೊಮೆಂಟಮ್ ಕ್ಯಾರಿ ಮಾಡ್ಕೊಂಡ್ರು RCB ಅವರು. ಸೊ ಇದನ್ನ ನಾವು ಚೇಸ್ ಮಾಡ್ಬೋದು ಅಂತ ಯಾವುದೇ ರೀತಿಯ ಅಂತ ಆತಂಕ ಆಗ್ಲಿ, ಒತ್ತಡ ಆಗ್ಲಿ, ಅಯ್ಯೋ ಈ ಮ್ಯಾಚ್ ಏನಾಗ್ಬಿಡುತ್ತೋ ಅನ್ನೋಂತ ಟೆನ್ಷನ್ ಇರ್ಲಿಲ್ಲ. ಸೊ ಅವೇ ಗೇಮ್ಸ್ ಅಂತ ಅಂದ್ರೆ ಟೆನ್ಷನ್ ಫ್ರೀ ಆಗಿ ನೋಡೋ ತರ ಮಾಡ್ತಾ ಇರೋದು RCB ಈ ಸೀಸನ್ ಅಲ್ಲಿ. ಅಲ್ಲ, ಅಲ್ಲಿ ಯಾರ್ಕರ್ ಮಾಸ್ಟರ್ ಕ್ಲಾಸ್ ತೋರ್ಸ್ಕೊಟ್ಟಿದ್ದು ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಇಬ್ರು ಕ್ವೈಟ್ ಆಗಿ. ಪ್ರಾಬಬ್ಲಿ ಶಶಾಂಕ್ ಸಿಂಗ್ ಅವರಿದ್ರು, ಮಾರ್ಕೋ ಯಾನ್ಸನ್ ಇದ್ರು. ಸೊ ಆತರ ಏನ್ ಟೇಲ್ ಎಂಡರ್ಸ್ ಏನ್ ಆಡ್ತಾ ಇರ್ಲಿಲ್ಲ. ಇನ್ನೂ ಎಬಿಲಿಟಿ ಇತ್ತು ಬ್ಯಾಟರ್ಸ್ಗೆ. ಪ್ರಾಬಬ್ಲಿ ಅನದರ್ 15-20 ರನ್ಸ್ ಅಷ್ಟೇನ್ ಮೇಜರ್ ಡಿಫ್ರೆನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಚೇಸ್ ಅಲ್ಲಿ. ಆದ್ರೂ ಕೂಡ ಒಂದು ಸೈಕಾಲಜಿಕಲ್ ಎಡ್ಜ್ ಏನು ಸಿಗುತ್ತೆ ಬೌಲರ್ಸ್ಗೆ ವಾಕಿಂಗ್ ಮಾಡ್ಬೇಕಾದ್ರೆ, ಅದನ್ನ ಕಟ್ ಹಾಕಿದ್ದು ಇಲ್ಲಿ ಭುವನೇಶ್ವರ್ ಮತ್ತೆ ಹೇಸಲ್ವುಡ್ ಅನ್ಸುತ್ತೆ. ಅಂಡ್ ಲಕ್ಸುರಿ ಅಲ್ವಾ, ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಒಟ್ಟಿಗೆ ನಿಮ್ಗೆ ಇದಾರೆ ಅಂದ್ರೆ ಒಂದ್ ಸ್ವಲ್ಪ 8 ಓವರ್ ಬ್ರೀದ್ ಮಾಡ್ಬೋದು. ಅಂಡ್ ಡೆತ್ ಓವರ್ ಟೇಕನ್ ಕೇರ್ ಆಫ್ ಅಂತ ಏನ್ ಮಾತಾಡ್ತೀವಿ, ನಮ್ಗೆ ಯೂಶಲಿ RCB ಪ್ರಾಬ್ಲಮ್ ಇದ್ದಿದೆ ಡೆತ್ ಓವರ್ಸ್ ಅಲ್ಲಿ. ಒಬ್ರು ಇರ್ತಾ ಇದ್ರು, ಅದನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಬೌಲಿಂಗ್ ಹಾಕಕ್ಕೆ ಇನ್ನೊಬ್ರು ಇರ್ತಾ ಇಲ್ಲ, ಅಲ್ಲಿ ರನ್ಸ್ ಲೀಕ್ ಆಗ್ತಾ ಇದ್ಬೇಕಾರೆ ಪ್ರೆಷರ್ ಬರ್ತಾ ಇತ್ತು. ಬಟ್ ಇಲ್ಲಿ ಇಬ್ರು ಇದಾರೆ ಅಂದಾಗ ಒಂದ್ ಸ್ವಲ್ಪ ಲಕ್ಸುರಿ ಸಿಕ್ಕಿರೋದು RCBಗೆ. ನಾವೇನ್ ಮಾತಾಡ್ತಾ ಇದ್ವಿ ಈ ಸೀಸನ್ ಮುಂಚೆ, ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ 18 ಇಯರ್ಸ್ ಅಲ್ಲಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇವಾಗ್ಲೇ ಇರೋದು ಅಂತ. ಅಂಡ್ ಅದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇದಾರೆ ಅವೇ ಗೇಮ್ಸ್ ಅಲ್ಲಿ. ಒಂಥರ ಎಲ್ಲ ಪರ್ಫೆಕ್ಟ್ ಆಗಾಯ್ತು. ಈ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತಾಗ ಅಥವಾ ಫೀಲ್ಡಿಂಗ್ ತಗೊಂಡಾಗ ಏನಾದ್ರೂ ಕೊರತೆ ಇದೆ ಅನ್ಸ್ತಿದ್ಯಾ? ಅಂದ್ರೆ ಪಿನ್ ಪಾಯಿಂಟ್ ಮಾಡಿ ಹುಡುಕ್ಲೇಬೇಕು, ಏನಾದ್ರು ನೆಗೆಟಿವ್ಸ್ ಇದೆ RCB ಟೀಮ್ ನಲ್ಲಿ ಅಂತ? ಸದ್ಯಕ್ಕೆ ಆಕ್ಚುಲಿ ಇಲ್ಲ ಅಂತ ಅನ್ಸ್ತಾ ಇದೆ. ಬಿಕಾಸ್ ಏನ್ ಲಿವಿಂಗ್ಸ್ಟನ್ ಅವರ ಫಾರ್ಮ್ ಏನು ಇರ್ಲಿಲ್ಲ, ಅದನ್ನ ಕೂಡ ಇಲ್ಲಿ ಬ್ರೇವ್ ಕಾಲ್ ಮಾಡಿ ಚೇಂಜ್ ಮಾಡಿದ್ದಾರೆ. ಯೂಶಲಿ ಸಮ್ಟೈಮ್ಸ್ ಈ ತರ ಪ್ಲೇಯರ್ಸ್ ಮ್ಯಾಕ್ಸ್ವೆಲ್, ಲಿವಿಂಗ್ಸ್ಟನ್ ಅಂದಾಗ ಓ 1 ಗೇಮ್ ಅವೇ, ಡ್ಯೂ ಇದಾರೆ ಅಂತ ಪುಷ್ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಏನ್ ನಾನು ಹೇಳ್ದಲ್ಲ, ಸಬ್ಔಟ್ ಮಾಡಿರೋದೇ ಒಂದು ದೊಡ್ಡ ಮೇನ್ ಇಂಡಿಕೇಶನ್, ವಿ ಆರ್ ನಾಟ್ ಲುಕಿಂಗ್ ಎಟ್ ಯು ನೆಕ್ಸ್ಟ್ ಮ್ಯಾಚ್ಗೆ ಅಂತ. ಅದು ಕ್ಲಿಯರ್ ಮೆಸೇಜ್ ತೋರಿಸಿದ್ದು. ಇಲ್ಲಾಂದ್ರೆ ಸಬ್ಔಟ್ ಬೇರೆ ಯಾರನ್ನಾರು ಮಾಡ್ಬೋದಾಗಿತ್ತು ಆ ಒಂದು ಮ್ಯಾಚ್ ಅಲ್ಲಿ, ಲಿವಿಂಗ್ಸ್ಟನ್ ನ ಬಿಟ್ಟು. ಸೊ ಅಲ್ಲಿ ಮಾಡಿದ ತಕ್ಷಣ ರಿಯಲೈಸ್ ಆಗಿದೆ ಅನ್ಸುತ್ತೆ, ಓಕೆ ತುಂಬಾ ಪುಷ್ ಮಾಡ್ತಾ ಇದೀವಿ, ಪ್ರಾಬಬ್ಲಿ ವರ್ಕ್ ಆಗಲ್ಲ, ಬೇರೆ ಏನ್ ಪ್ಲಾನ್ ನಾವು ಚೇಂಜ್ ಮಾಡ್ಬೇಕು ಅಂತ. ಅಂಡ್ ರೊಮೇರಿಯಾ ಶೆಪರ್ಡ್ ಕೂಡ ಯುಟಿಲಿಟಿ ಕ್ರಿಕೆಟರ್ ಅಂತ ತೋರ್ಸ್ಕೊಟ್ರಲ್ಲ. ಬಂದಿದ ತಕ್ಷಣ ಫಸ್ಟ್ ಓವರ್ ಅಲ್ಲೇ ಶ್ರೇಯಸ್ ಅಯ್ಯರ್ನ ಪಿಕ್ ಮಾಡ್ತಾರೆ. ಆ ಒಂದು ಇನ್ನೊಂದು ಪೇಸ್ ಲಕ್ಸುರಿ ಏನು ತಂದ್ಕೊಡೋದು. ಅಂಡ್ ಸಿಮಿಲರ್ಲಿ ಏನ್ ನೀವು ಲಿವಿಂಗ್ಸ್ಟನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಬಿಗ್ ಸಿಕ್ಸಸ್ ಅದೆಲ್ಲ, ಎಂಡ್ ಅಲ್ಲಿ ಡೆತ್ ಅಲ್ಲಿ ಇವ್ರ ಹತ್ರನೂ ಬರೋ ಸಾಧ್ಯತೆ ಇದೆ. ಸೊ ಸ್ಟ್ರೇಟ್ ಅವೇ ಸ್ವಾಪ್ ಮಾಡಿದ್ರು. ಅದಾಗಿದ ತಕ್ಷಣ ಪ್ರಾಬಬ್ಲಿ ಬೇರೆ ಏನು ಕನ್ಸರ್ನ್ ನನಗೆ ಸದ್ಯ ಕಾಣಿಸ್ತಾ ಇಲ್ಲ. ಯಶ್ ದಯಾಲ್ ಗೊತ್ತು ಫಾರ್ಮ್ ಅಲ್ಲಿ ಇಲ್ಲ ಅಂತ, ಸ್ಟಾರ್ಟ್ ಚೆನ್ನಾಗಿ ಮಾಡಿದ್ರು ಟೂರ್ನಮೆಂಟ್.
ಬಟ್ ಸ್ವಲ್ಪ ಅಲ್ಲೆಲ್ಲೋ ಮಿಸ್ ಹೊಡಿತಾ ಇದೆ, ಅದು ಕೂಡ ವಾಪಸ್ ಬರ್ತಾರೆ ಅಂತ. ಬಿಕಾಸ್ 11 ಜನ ಫಾರ್ಮ್ ಅಲ್ಲಿ ಇರಲ್ಲ ಎಲ್ಲಾ ಮ್ಯಾಚ್ ಅಲ್ಲೂ. ಒಂದ್ 2 ಅಲ್ಲಿ ಇಲ್ಲಿ ಆದ್ರೂನು ಬೇರೆಯವರೆಲ್ಲ ಕವರ್ ಅಪ್ ಮಾಡ್ತಾ ಇರೋದ್ರಿಂದ ಸದ್ಯಕ್ಕೆ ಎವ್ರಿಥಿಂಗ್ ಇಸ್ ಓಕೆ ಅನ್ಸುತ್ತೆ. ಪಲ್ಲವಿ ಸೂಪರ್ ಅಬ್ಸರ್ವೇಷನ್. ನಾನು ಅದೇ ಕೇಳೋಣ ಅಂತಿದೆ, ಎಸ್ ದಯಾಲ್ ಫೀಲ್ಡಿಂಗ್ ಅವನ್ನ ಶಾರ್ಟ್ ಥರ್ಡ್ ಅಲ್ಲಿ ಇಟ್ರು, ಶಾರ್ಟ್ ಫೈನಲ್ ಇಟ್ರು ಕೂಡ ಮಿಸ್ ಫೀಲ್ಡ್ ಗಳು ಆಗ್ತಾ ಇದೆ. ಅಂಡ್ ಕಾಸ್ಟ್ಲಿ ಆಗ್ತಿಲ್ಲ ಸೋ ಫಾರ್, ಬಟ್ ಅಕಸ್ಮಾತ್ ಆದ್ರೆ ಸ್ವಲ್ಪ ಕನ್ಸರ್ನಿಂಗ್ ಅಂತ. ಇಲ್ಲ, ಐ ಥಿಂಕ್ ಅದು ಎಕ್ಸ್ಪೆಕ್ಟೆಡ್ ಅಲ್ವಾ. 11 ಒಳ್ಳೆ ಫೀಲ್ಡರ್ಸ್ ಇರಲ್ಲ. ನೀವು 9 ಜನ ಏನ್ ಮಾಡ್ತಾ ಇದೀರೋ ಇಬ್ರಾರು ಇದ್ದೇ ಇರ್ತಾರೆ. ನೀವ್ ಎಲ್ಲಾ ಟೀಮ್ ಅಲ್ಲಿ ನೋಡಿದ್ರು ಎಸ್ಪೆಷಲಿ ಬೌಲರ್ಸ್ ಏನ್ ನಿಮ್ಗೆ 4 ಓವರ್ ಕೊಡುವಂತ ಬೌಲರ್ಸ್ ಯೂಶಲಿ ಅಷ್ಟು ಗ್ರೇಟ್ ಫೀಲ್ಡರ್ಸ್ ಇರಲ್ಲ. ಲಕ್ಸುರಿ ಎಲ್ಲರೂ ಸ್ಟಾರ್ಕು ರಬಡ್ ಆಗಕ್ ಆಗಲ್ಲ. ಅದೇ. ಅಂಡ್ ಅಲ್ಲೂ ನೀವ್ ನೋಡಿದ್ರೆ ಆ ಟೀಮ್ ಅಲ್ಲೂ ಕುಲ್ದೀಪ್ ಇದಾರೆ, ಮೋಹಿತ್ ಶರ್ಮಾ ಇದಾರೆ, ಮುಖೇಶ್ ಇದಾರೆ. 2-3 ಜನ ಅವ್ರನ್ನ ಹೈಡ್ ಮಾಡ್ಲೇಬೇಕು. ಅಂಡ್ ಬೇರೆ ಟೀಮ್ಸ್ ಅಲ್ಲೂ ನೀವ್ ನೋಡಿದ್ರೆ ಸ್ವಲ್ಪ ಇದೆ. ಈಗ ಪಂಜಾಬ್ ಅಲ್ಲಿ ನೋಡಿದ್ರೆ ಚೆಹಲ್ ಅವ್ರನ್ನೆಲ್ಲ ಸ್ವಲ್ಪ ಬಚ್ಚಿಡ್ಬೇಕು ಫೀಲ್ಡ್ ಅಲ್ಲಿ. ಅವ್ರವ್ರ ಬೋಲ್ ಚೆನ್ನೈ ಫುಲ್ ಟೀಮೇ ಬಚ್ಚಿಡ್ಬೇಕು ಬಿಡಿ. ಬಟ್ ಯಾವ ತರ ಮಾಡ್ತಾ ಇದಾರೆ, ಎಲ್ಲಾ ಟೀಮಲ್ಲೂ ಒಂದಿಬ್ರು ಇರ್ತಾರೆ. ಆ ಒಂದು ಡೆಸಿಗ್ನೇಟೆಡ್ ಶಾರ್ಟ್ ಥರ್ಡ್ ಫೀಲ್ಡರ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಫೀಲ್ಡಿಂಗ್ ಇದ್ದೇ ಇರುತ್ತೆ. ಬಟ್ ಲಕ್ಕಿ ಏನಂದ್ರೆ ನಿಮ್ಗೆ ಒಳ್ಳೆ ಫೀಲ್ಡರ್ಸ್ ಜಾಗದಲ್ಲಿ ನಿಮ್ಗೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಟಿಮ್ ಡೇವಿಡ್, ದೇವ್ದತ್ ಒಳ್ಳೆ ಫೀಲ್ಡರ್. ಸೊ ಅವರು ಕೂಡ ಲಾಸ್ಟ್ 3-4 ಓವರ್ಸ್ ಅಲ್ಲಿ ಬರ್ತಾರೆ ಫಸ್ಟ್ ಬೌಲಿಂಗ್ ಮಾಡ್ತಾ ಇದ್ರೆ. ಸೊ ಸಬ್ಔಟ್ ಏನ್ ಅವರು ಸುಯಶ್ನ ಮಾಡ್ಬಿಡ್ತಾರೆ ಡೆತ್ ಓವರ್ಸ್ ಇಂತ ಮುಂಚೆ. ಸೊ ಅಲ್ಲಿ ಇನ್ನೊಂದು ಅಡಿಷನ್ ಬರುತ್ತೆ, ರಜತ್ ಒಳ್ಳೆ ಫೀಲ್ಡರ್ ಆಗಿರೋದ್ರಿಂದ. ಅಂಡ್ ಶೆಪರ್ಡ್ ನೀವು ಜಸ್ಟ್ ಬೌಂಡ್ರಿ ಲೈನ್ ಅಲ್ಲಿ ಕ್ಯಾಚಿಂಗ್ ಪೊಸಿಷನ್ ಅಲ್ಲಿ ಇಳಿಸಿದ್ರೆ, ಹೈಟ್ ಇದೆ, ದೈತ್ಯ ಮಾನವ, ಸುಮ್ನೆ ಕೈ ಹಾಕಿದ್ರೆ ಕ್ಯಾಚ್, ಹಂಗೆ ಒಂಥರ ಬಾಲ್ ಚಿಕ್ಕದಾಗ ಕಾಣಿಸುತ್ತೆ. ನಿನ್ನೆ ಒಂದು ವಿಷುವಲ್ ನೋಡ್ತಾ ಇದ್ದೆ, ಭುವನೇಶ್ವರ್ ಕುಮಾರ್ ವಾರ್ಮ್ ಅಪ್ ಮಾಡ್ಬೇಕಾದ್ರೆ ಭುವನೇಶ್ವರ್ ಕುಮಾರ್ ರೊಮೇರಿಯೋ ಶೆಪರ್ಡ್ ಪಕ್ಕದಲ್ಲಿ. ಭುವನೇಶ್ವರ್ ಕುಮಾರ್ 4 ಜನ ನಿಲ್ಸ್ದಂಗಿರುತ್ತೆ ರೊಮೇರಿಯೋ ಶೆಪರ್ಡ್ ನೋಡಿದ್ರೆ. ಹೌದು, ಕೃಣಾಲ್ ಒಳ್ಳೆ ಫೀಲ್ಡರ್, ಸಖತ್ ಒಳ್ಳೆ ಕ್ಯಾಚ್ ತಗೊಂತಾರೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ. ಎಕ್ಸಾಕ್ಟ್ಲಿ. ಅಷ್ಟೇನು ಕನ್ಸರ್ನಿಂಗ್ ಅಂತ ನೀವು ಯೋಚನೆ ಮಾಡಂಗಿಲ್ಲ, ಒಂದಿಬ್ರು ಇರ್ತಾರೆ, ಏನು ಮಾಡಲ್ಲ. ಅಂಡ್ ಚೇಸಿಂಗ್ ನಲ್ಲಿ ಅಂತ ಬಂದಾಗ ಕರೆಕ್ಟ್ ಅದಕ್ಕೆ ಬರೋಣ. 24ನೇ ತಾರೀಕು ಹೋಪ್ಫುಲಿ ಅಣ್ಣವ್ರ ಬರ್ತ್ಡೇ, ಅಲ್ಲಿಂದ ಗೆಲುವು ಸ್ಟಾರ್ಟ್ ಆಗುತ್ತೆ ಆ ಮನೆ ಇಂಗ್ಲದಲ್ಲಿ ಅಂತ ನೋಡೋಣ ಅಗೇನ್ಸ್ಟ್ RR. Anika, whatever backlash that Kohli is facing because of his strike rate, how valid is that, and should he continue to anchor or be attacking, or situation takkange adu change ಮಾಡ್ಕೊಬೇಕಾ? ಸಿಚುವೇಶನಲ್ ಅಂತ ಹೇಳ್ತೀನಿ. ಬಿಕಾಸ್ ಅಟ್ ಲೀಸ್ಟ್ ಲಾಸ್ಟ್ ಇಯರ್ IPL ಆಡ್ಬೇಕಾರೆ ಸ್ಟ್ರೈಕ್ ರೇಟ್ ಏನ್ ಮಾತುಕತೆ ನಡೀತಾ ಇತ್ತು, ಜಸ್ಟ್ ಆಫ್ಟರ್ IPL ವರ್ಲ್ಡ್ ಕಪ್ ಬೇರೆ ಇತ್ತು. ಸೊ ತುಂಬಾ ಜನ ಕಂಪ್ಯಾರಿಸನ್ ಏನ್ ಮಾಡ್ತಾ ಇದ್ರು, ಇವ್ರು 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇದಾರೆ, ವಿರಾಟ್ ಕೊಹ್ಲಿ ಬರೀ 100 ಸ್ಟ್ರೈಕ್ ಅಲ್ಲಿ ಆಡ್ತಾ ಇರೋದು, 120 130 ಆಡ್ತಾ ಇದಾರೆ, ವಿಲ್ ಹಿ ಫಿಟ್ ಇನ್ ಟು ದ T20 ಇಂಟರ್ನ್ಯಾಷನಲ್ ಸ್ಕ್ವಾಡ್ ಅಂತ ಏನ್ ಪ್ರಶ್ನೆ ಬರ್ತಾ ಇದ್ರೆ, ಇವೆಂಚುಲಿ ಆ ಸಿಚುವೇಶನಲ್ ಗೇಮ್ ಅವೇರ್ನೆಸ್ ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ ರನ್ಸ್ ಹೊಡೆದಿದ್ದು. T20 ಅಲ್ಲೂ ಆ ಒಂದು ಕಷ್ಟ ಸಿಚುವೇಶನ್ ಅಲ್ಲಿ ಇಲ್ಲ ನಾನು ಬ್ಯಾಂಗ್ ಆಡ್ತೀನಿ 200-220 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತೀನಿ ಅಂದಿದ್ರೆ ಪ್ರಾಬಬ್ಲಿ ವರ್ಲ್ಡ್ ಕಪ್ ಬರ್ತಾ ಇರ್ಲಿಲ್ಲ ಮನೆಗೆ. ಸೊ ಗೇಮ್ ಅವೇರ್ನೆಸ್, ಗೇಮ್ ಸಿಚುವೇಶನ್ ಏನ್ ಅರ್ಥ ಮಾಡ್ಕೊಂತಾರೆ, ಇವ್ರಿಗಿಂತ ಬೆಟರ್ ಯಾರು ಅರ್ಥ ಮಾಡ್ಕೊಳಲ್ಲ. ಐ ಥಿಂಕ್ ಲೆಜೆಂಡ್ ಗೋಟ್ ಅಂತ ಏನ್ ಮಾತಾಡ್ತೀವಲ್ಲ, ಅಷ್ಟು ರನ್ಸ್ ಹೊಡೆದಿರೋದು ಓವರ್ ಆಲ್ ನೀವು ನೋಡಿದ್ರೆ ಐ ಥಿಂಕ್ ಕ್ರೇಜಿ ರೆಕಾರ್ಡ್ ಇಟ್ಕೊಂಡಿದ್ದಾರೆ. ಅಂಡ್ ಆ ಪ್ರೆಷರ್ ಇಲ್ಲ. T20 ಇಂದ ನಾನು ರಿಟೈರ್ಮೆಂಟ್ ತಗೊಂಡಿದ್ದೀನಿ ಇಂಡಿಯನ್ ಟೀಮ್ ಇಂದ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ ಆ ಪ್ರೆಷರು ಇಲ್ಲ ಟು ಪ್ರೂವ್ ಅ ಪಾಯಿಂಟ್ ಟು ಪೀಪಲ್, ಅಥವಾ 15 ಅಲ್ಲಿ ನಾನು ಎವ್ರಿ ಟೈಮ್ ಪ್ರೂವ್ ಮಾಡ್ಬೇಕು ಅನ್ನೋ ಒಂದು ಪ್ರೆಷರ್ ಕೂಡ ಇಲ್ದಿರೋ ಕಾರಣ ಈ ಒಂದು ತಂಡಕ್ಕೆ ಯಾವಾಗ ಹೆಂಗ್ ಬೇಕೋ ಆಡ್ಕೊಳ್ಳುವಂತ ಲಕ್ಸುರಿ ಇದ್ದೇ ಇದೆ. ಅವ್ರಿಗೆ ಯಾರು ಹೋಗಿ ಹೇಳಲ್ಲ ಏನ್ ಮಾಡ್ತಾ ಇದೀಯಪ್ಪ ನೆಟ್ಟಿಗಾಡು ಅಂತ. ಅಂಡ್ ನೆನ್ನೆ ಬೇಕಿತ್ತು, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಟ್ರಿಕ್ಕಿ ಚೇಸ್ ಆಗೋ ಸಾಧ್ಯತೆ ಇತ್ತು. ಮುಲನ್ಪುರಲ್ಲಿ ಏನ್ ನೋಡಿದೀವಿ ನಾವು, ವಿರಾಟ್ ಕೊಹ್ಲಿ ಏನಾರ ಅರ್ಲಿ ಬಿದ್ದಿ, ಅಲ್ಲಿ ದೇವ್ದತ್ ಚೆನ್ನಾಗ್ ಆಡೋದೇ ವಿರಾಟ್ ಕೊಹ್ಲಿ ಇರೋ ಟೈಮಲ್ಲಿ, ಅಲ್ಲೂ ಏನಾರ ಬಿದ್ದಿ ಮಿಡಲ್ ಆರ್ಡರ್ ಅಲ್ಲಿ ಸ್ಪಿನ್, ನೀವೆಷ್ಟೇ ಏನೇ ಹೇಳಿದ್ರು ಟಿಮ್ ಡೇವಿಡ್ ರಿಸ್ಟ್ ಸ್ಪಿನ್ನರ್ಸ್ಗೆ ಸ್ಟ್ರಗಲ್ ಮಾಡ್ತಾರೆ. ಕೃಣಾಲ್ ಪಾಂಡ್ಯಿಂದ ರನ್ಸ್ ಬರ್ತಾ ಇಲ್ಲ, ಜಿತೇಶ್ ಸ್ವಲ್ಪ ತಡುಕ್ಲಾಡ್ತಾ ಇರೋದ್ರಿಂದ ಯು ನೆವರ್ ನೋ. 111 ಡಿಫೆಂಡ್ ಮಾಡಿದಾರೆ ಅವರು ಆ ಟೀಮ್, ಸ್ಪಿನ್ನರ್ ಸೇರ್ಕೊಂಡೆ, ಹರ್ಪ್ರೀತ್ ಬ್ರಾರ್ ಬೇರೆ ಜೊತೆಗೆ ಸೇರ್ಕೊಂಡು RCB ಅಂದಿದ ತಕ್ಷಣ ವಿಕೆಟ್ ಪಿಕ್ ಮಾಡ್ತಾರೆ. ಐ ಥಿಂಕ್ ಸಿಚುವೇಶನಲ್ ಗೇಮ್ ಅವೇರ್ನೆಸ್ ತುಂಬಾನೇ ಇಂಪಾರ್ಟೆಂಟ್. ಹೌದು. ಆಮೇಲೆ ಹರ್ಷದೀಪ್ ಅಂತ ಬಂದ್ರೆ ಅವರು ಸಾಲ್ಟ್ ನೋಡ್ದಾಗೆಲ್ಲ ವಿಕೆಟ್ ತೆಗಿತಾರೆ, ಒಂಥರ ಅವ್ರು ಬನ್ನಿ ಆಗೋಗಿದ್ದಾರೆ ಸಾಲ್ಟ್ ಅವರು.
ಲಾಸ್ಟ್ ಒಂದ್ 5 ಮೀಟಿಂಗ್ಸ್ ಅಲ್ಲಿ T20 ಸೀರೀಸ್ ತಗೊಳ್ಳೋದಾದ್ರೆ 4 ಸಲ ಔಟ್ ಮಾಡಿದ್ದಾರೆ. ರಿವರ್ಸ್ ಫಿಕ್ಚರ್ ನಲ್ಲೂ ಅವರೇ ವಿಕೆಟ್ ಎತ್ತಿದ್ದು, ಆ ಬೌನ್ಸ್ ಹಾಕ್ತಾರೆ, ಪುಲ್ ಮಾಡಕ್ ಹೋಗಿ ಮೇಲ್ ಹೋಗುತ್ತೆ, ಇಲ್ಲ ಅಂದ್ರೆ ಎಲ್ಲಾದ್ರೂ ಕವರ್ಸ್ ಅಲ್ಲೋ ಇಲ್ಲ ಅಂದ್ರೆ ಟಾಪ್ ಎಡ್ಜ್ ಆಗಿ ಎಲ್ ಬೇಕಾದ್ರೂ ಹೋಗ್ಬೋದು, ಕ್ಯಾಚ್ ತಗೊಂತಾರೆ. ಸೇಮ್ ಅದೇ ಕಂಟಿನ್ಯೂ ಆಯ್ತು. 6-4-1 ಆದಾಗ ಅಯ್ಯೋ ಏನಪ್ಪಾ ಟ್ರಿಕ್ಕಿ ಚೇಸ್ ಆಗುತ್ತಾ ಅಂತ ಹೇಳ್ಬೇಕಾರೆ ದೇವದತ್ ಮತ್ತೆ ವಿರಾಟ್ ಕೊಹ್ಲಿ ಸೂಪರ್ ಡೂಪರ್ ದೇವ್ರ ತರ ಬಂದ್ರು. ದೇವ್ರ ತರ ಬಂದ್ರು. ಆಮೇಲೆ ಪವರ್ ಪ್ಲೇ ನಲ್ಲೂ ನಮ್ಗೆ ಏನು ಒಂದು ಹೆಲ್ದಿ ಸ್ಕೋರ್ ಬೇಕು, ಹೆಲ್ದಿ ರನ್ ರೇಟ್ ಮೇಂಟೈನ್ ಮಾಡ್ಬೇಕು, ಅದನ್ನ ಮೇಂಟೈನ್ ಮಾಡ್ಕೊಟ್ರು. ಪವರ್ ಪ್ಲೇ ಮುಗಿದ್ಮೇಲೂ ಅವ್ರ ಆಟ ಏನ್ ಚೇಂಜ್ ಮಾಡಿಲ್ಲ, ಅವ್ರು ಆರಾಮಾಗಿ ಫ್ರೀ ಫ್ಲೋಯಿಂಗ್ ಬ್ಯಾಟಿಂಗ್ ಆಡ್ಕೊಟ್ರು. ಎಲ್ಲಾ ಅವೇ ವಿಕ್ಟ್ರೀಸ್ ಅಲ್ಲೂ ದೇವದತ್ ಪಡಿಕ್ಕಲ್ ಅವರ ಕೃಪಾ ಕಟಾಕ್ಷ ಇದೆ. ಆ ಫಸ್ಟ್ ಗೇಮ್ ನಲ್ಲಿ KKR ಮೇಲೆ 10 balls 10 runs ನೋಡಿತಾರೆ. ಅದು ಬಿಟ್ರೆ ಚೆನ್ನೈಯಲ್ಲಿ ಆಗಿರ್ಬೋದು, ಮುಂಬೈಯಲ್ಲಿ ಆಗಿರ್ಬೋದು, ರಾಜಸ್ಥಾನ್ ಮೇಲೆ ಆಗಿರ್ಬೋದು, ಇವಾಗ ಪಂಜಾಬ್ ಮೇಲೆ ಆಗಿರ್ಬೋದು, ಎಲ್ಲಾ ವಿಕ್ಟ್ರೀಸ್ ನಲ್ಲೂ ಇವ್ರ ಕ್ಯಾಮಿಯೋ ನಾಕ್ ಇದೆ. ನಿನ್ನೆ ಅದು ತುಂಬಾ ದಿನದಿಂದ ಡ್ಯೂ ಇತ್ತು, ಹಾಫ್ ಸೆಂಚುರಿ ಅವ್ರಿಗೆ ಬೇಕಾದ್ರೆ ಹಾಫ್ ಸೆಂಚುರಿಗೆ ಆಡ್ಬೇಕು ಅಂತಿದ್ರೆ ಯಾವತ್ತೋ ಸಿಕ್ಕಿರೋದು. ಬಟ್ ಇವತ್ತು ನಿನ್ನೆ ಸೂಪರ್ ಆಗಿ ಆಡಿ ಆ ಹಾಫ್ ಸೆಂಚುರಿನೂ ಬಂತು. ಅಂಡ್ ಲಾಸ್ಟ್ ವೀಕ್ ಫಿನಿಶ್ ಮಾಡ್ಕೊಟ್ಟಿದ್ರು ಚೇಸ್ ನ, ಇವತ್ತು ಹಾಫ್ ಸೆಂಚುರಿ ಬಂತು. ಅಂಡ್ ಇವನು ಒಂಥರ ಏನೋ ಅಡ್ವಾಂಟೇಜ್ ಅಂತ ಅನ್ಸುತ್ತೆ ಅಂತ ಅಂದ್ರೆ ಇವ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ದೇವದತ್ ಆಡ್ಲೇಬೇಕು, ದೇವದತ್ ಇಲ್ಲ ಅಂದ್ರೆ ನಮ್ಗೆ ಟೀಮೇ ಇಲ್ಲ ಅನ್ನೋ ತರ ಇಲ್ಲ. ನೀನ್ ಹೋಗಿ ಆರಾಮಾಗಿ ಫ್ರೀ ಆಗಿ ಆಡು ಅಂತ ಕೊಟ್ಟಿರೋದ್ರಿಂದ ಪ್ರೆಷರ್ ಇಲ್ದಲೆ ಆಡ್ತಾರೆ. ಅಂಡ್ ಕ್ರೆಡಿಟ್ಸ್ ಕೂಡ ಇವ್ರಿಗೆ ಜಾಸ್ತಿ ಕೊಡ್ಬೇಕು, ಯಾಕೆಂದ್ರೆ ಮುಂಬೈಯಲ್ಲಿ ಆಗಿರ್ಬೋದು ಈ ತರ ಎಲ್ಲ ಕ್ರೂಷಿಯಲ್ ನಾಕ್ ಆಡಿ ನೆಕ್ಸ್ಟ್ ಬರುವಂತ ಬ್ಯಾಟರ್ಸ್ಗೆ ಅಷ್ಟು ಸುಲಭ ಮಾಡ್ಕೊಟ್ಟಿದ್ದಾರೆ, ಮತ್ತೆ ಒಂದು ಸ್ಟೇಜ್ ನ ಸೆಟ್ ಮಾಡ್ಕೊಟ್ಟಿದ್ದಾರೆ. ಮಿಡ್ಲ್ ಓವರ್ಸ್ ನಲ್ಲಿ ವಿಕೆಟ್ ನ ಕಳ್ಕೊಳ್ದಲೇನೆ. ಸೊ ಸೂಪರ್ ಆಗಿತ್ತು. ಅಂಡ್ ಇನ್ನೊಂದು ಒಳ್ಳೆ ಮೊಮೆಂಟ್ ನೋಡಿದ್ದು ಅಂದ್ರೆ ದಿನ ನೋಡೋದಕ್ಕೆ ಸಿಗಲ್ಲ, 4 ರನ್ ಓಡಿರೋದು. ಇವಾಗೆಲ್ಲ ಬೌಂಡ್ರಿ ಸೈಡ್ ಕಡಿಮೆ ಆಗ್ತಿದೆ, 2-3 ನೋಡೋದು ರೇರಿಟಿ ಆಗ್ತಾ ಇದೆ. ಇಫ್ ನಾಟ್ ಫಾರ್ ಓವರ್ ಥ್ರೋ ಅಂದಾಗ, ಓವರ್ ಥ್ರೋ ಇಲ್ದಲೇನೆ ನೀವು 4 ರನ್ ಓಡಿರೋದ್ ನೋಡ್ತೀರಾ ಒಂದು ಜೋಡಿ ಅಂತ ಅಂದ್ರೆ ಎಕ್ಸೆಪ್ಷನಲ್ ಫಿಟ್ನೆಸ್. ಹೌದು. ಅಂಡ್ ಎಸ್ಪೆಷಲಿ ಆಫ್ಟರ್ 20 overs ಫೀಲ್ಡಿಂಗ್, ಮಧ್ಯಾಹ್ನ ಮ್ಯಾಚ್ 20 ಓವರ್ ನೀವು ಫೀಲ್ಡಿಂಗ್ ಮಾಡಿದ್ದೀರಾ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ 20 overs ಗ್ರೌಂಡ್ ಅಲ್ಲಿ ಇರ್ತಾರೆ, 19 overs ಆಲ್ಮೋಸ್ಟ್ ಗ್ರೌಂಡ್ ಅಲ್ಲಿ ಇರೋದು. ಅಂಡ್ ಅದೆಲ್ಲ ಆದ್ಮೇಲೂ ಮ್ಯಾಚ್ ಗೆದ್ಮೇಲೆ ಸೆಲೆಬ್ರೇಟ್ ಮಾಡುವಂತ ಎನರ್ಜಿ ಇನ್ನೂ ಇಟ್ಕೊಂಡಿದ್ದಾರೆ ಅಂದ್ರೆ ನೀವು ಅಲ್ಲೇ ನೋಡ್ಬೋದು. ಯಂಗ್ಸ್ಟರ್ನು ಮೀರ್ಸೋಂತ ಫಿಟ್ನೆಸ್ ಇನ್ನೂ ಮೇಂಟೈನ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ. ಆ ಒಂದು ರೆವಲ್ಯೂಷನ್ ಏನ್ ಚೇಂಜ್ ಮಾಡಿದ್ದು ಭಾರತ ತಂಡದಲ್ಲಿ, ಆ ಒಂದು ಫಿಟ್ನೆಸ್ ಫ್ರೀಕ್ಸ್ ಆಗಿ ಟರ್ನ್ ಮಾಡಿರೋದು ಇವರಿಂದಾನೆ ಅಂತ ಹೇಳ್ಬೋದು. ಬಿಕಾಸ್ ಆ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದ್ರು. ಸ್ಟ್ಯಾಂಡರ್ಡ್ ಸೆಟ್ ಮಾಡೋದಲ್ದಲೆ ಆ ಸ್ಟ್ಯಾಂಡರ್ಡ್ ನ ಇನ್ನೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವ್ದೇ ಒಂದು 21 year old ಚೆನ್ನಾಗಿ ಕಾಂಪೀಟ್ ಮಾಡ್ತೀನಿ ಅಂತ ತೋರ್ಸ್ಕೊಟ್ಟಿರೋದು. ಅಂಡ್ ಕ್ರಿಯೇಟ್ ಫಿಟ್ನೆಸ್, ಆ ಫಿಟ್ನೆಸ್ ಲೆವೆಲ್, ಆ ಹೀಟ್ ಅಲ್ಲಿ ಫೋಕಸ್ ಲೆವೆಲ್ನು ಅಷ್ಟೋ ತನಕ ಮೇಂಟೈನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಮತ್ತೆ ಫಿಟ್ನೆಸ್ ಹ್ಯಾಟ್ಸ್ ಆಫ್. ಹೋದ್ವಾರ ಸಂಜು ಸ್ಯಾಮ್ಸನ್ ಹತ್ರ 2 ರನ್ ನೋಡಿದ್ಮೇಲೆ ಕೇಳ್ತಾರೆ, ಚೆಕ್ ಮಾಡೋಣ ಅಂತ, ಸ್ವಲ್ಪ ಹಾರ್ಟ್ ಬೀಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಒಂಥರ ಆಕ್ಷನ್ ಮಾಡ್ತಾರೆ, ಸ್ವಲ್ಪ ಏದುಸ್ರು ಬಿಡ್ತಾ ಇರ್ತಾರೆ 2 ರನ್ ನೋಡಿದಾಗ ರಾಜಸ್ಥಾನ್ ಜೈಪುರ್ ಅಲ್ಲಿ. ನಿನ್ನೆ ಅವಾಗ ನಾವ್ ಅನ್ಕೊಂಡ್ವಿ ಅಯ್ಯೋ ಇವ್ರಿಗೂ ವಯಸ್ಸಾಗ್ತಾ ಇದೆಯಲ್ಲಪ್ಪ, ಅಂದ್ರೆ ಏಜ್ ಇಸ್ ಕ್ಯಾಚಿಂಗ್ ಅಪ್ ವಿತ್ ಈವನ್ ಲೆಜೆಂಡ್ಸ್ ಅಂತ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು. ಬಟ್ ನಿನ್ನೆ 4 ರನ್ ನೋಡಿದ್ಮೇಲೆ ಇಲ್ಲ ಗುರು, ಇವ್ರ ಹತ್ರ ಇನ್ನ ಬೇಜಾನ್ ವರ್ಷ ಓಡೋದಿದೆ ಇನ್ನುವೆ. ಇದು ರೇಸ್ ಕುದುರೆ, ಇದು ಸರ್ಕಸ್ ಕುದುರೆ ಅಲ್ಲ, ಇದು ರೇಸ್ ಕುದುರೆ ಅಂತ. ಇಲ್ಲ, ರಾಜಸ್ಥಾನ್ ಮ್ಯಾಚ್ ಟೈಮ್ ಅಲ್ಲಿ ಫಿಟ್ನೆಸ್ ಪ್ರಶ್ನೆ ಇಲ್ಲ, ಪ್ರಾಬಬ್ಲಿ ಐ ಥಿಂಕ್ ಆಸಿಡ್ ರಿಫ್ಲೆಕ್ಸ್ ಏನೋ ಆಗಿರತ್ತೆ ಹೊಟ್ಟೆಯಲ್ಲಿ, ಸಡನ್ ಆಗಿ ಕ್ಯಾಚ್ ಆಗತ್ತಲ್ಲ ಬ್ರೀದ್ ಮಾಡ್ಬೇಕಾರೆ. ಐ ಥಿಂಕ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಅತ್ರೇಶ್ವರ್ ಕೇಳ್ತಾರೆ ರಿಟೈರ್ಡ್ ಅಟ್ ದ ರೈಟ್ ಟೈಮ್, ಮೇ ಬಿ ಕಪಲ್ ಆಫ್ ಇಯರ್ಸ್ ಟು ಅಲ್ಲಿ. ಐ ಥಿಂಕ್ ಹಿ ಈಸ್ ಅ ಬೆಟರ್ ಜಡ್ಜ್. ಆ ಟೈಮಲ್ಲಿ ರಿಟೈರ್ ಮಾಡ್ಬೇಕು ಅಂದ್ರೆ ಬೆಸ್ಟ್ ಟೈಮ್ ಅಂತ ನಾವು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ, ರಾದರ್ ದೆನ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಹಿಮ್. ಅಂಡ್ ನೀವು ನೋಡಿದ್ರೆ T20 ವರ್ಲ್ಡ್ ಕಪ್ ಒಂದೇ ಒಂದು ಟ್ರೋಫಿ ಪೆಂಡಿಂಗ್ ಆಗಿತ್ತು ವಿರಾಟ್ ಕೊಹ್ಲಿ ಅವ್ರಿಗೆ. ಆ ಟ್ರೋಫಿ ಕ್ಯಾಬಿನೆಟ್ ಅಲ್ಲಿ ಇಂಟರ್ನ್ಯಾಷನಲ್ ICC ಟೂರ್ನಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಅಂಡರ್ 19 ಲೆವೆಲ್ ಇಂದನೂ ಎಲ್ಲ ಗೆದ್ಕೊಂಡ್ ಬಂದಿದ್ರು. ಒಂದು ಬೆಸ್ಟ್ ಶಾಟ್ ಅವ್ರಿಗೆ T20 ವರ್ಲ್ಡ್ ಕಪ್ ಗೆಲ್ಬೇಕು ಅಂದ್ರೆ ಆ ಒಂದು ಟೂರ್ನಮೆಂಟ್ ಆಗಿತ್ತು. ಅದು ಕೂಡ ಗೆದ್ದಾಗ ಐ ಥಿಂಕ್ ಅಲ್ಲಿ ನೀವು ಎಷ್ಟೇ ಏನೇ 18 years ತರ ಇದಾರೆ, 20 years ತರ ಇದೆ ಅಂದ್ರೂ ಇಸ್ ಅಬೌಟ್ 35-36 year old. ಅವರ ಲಾಂಜಿಟಿವಿಟಿ ಲಾಂಗರ್ ಫಾರ್ಮ್ಯಾಟ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಂದ್ರೆ ಒಂದು ಫಾರ್ಮ್ಯಾಟ್ ಬಿಡ್ಲೇಬೇಕಾಗಿತ್ತು. ಅಂಡ್ T20 ಬೆಸ್ಟ್ ಫಾರ್ಮ್ಯಾಟ್ ಬಿಡಕ್ ಆಗಿದ್ದವ್ರಿಗೆ, ಬಿಕಾಸ್ ಒನ್ ಡೇ ಅಲ್ಲಿ ಇನ್ನು ಅವ್ರಿಗೆ ರಿಪ್ಲೇಸ್ಮೆಂಟ್ ಯಾರು ಇಲ್ಲ. T20 ಅಲ್ಲಿ ನೀವು ಅನ್ಕೊಬಹುದು ಇಲ್ಲ ತುಂಬಾ ಯಂಗ್ಸ್ಟರ್ಸ್ ಬರ್ತಾ ಇದಾರೆ, ರಿಪ್ಲೇಸ್ ಮಾಡ್ಬೋದು ಇವ್ರನ್ನ ಅಂತ. ಬಟ್ ಒನ್ ಡೇ ಮತ್ತೆ ಟೆಸ್ಟ್ ಅಲ್ಲಿ ಇನ್ನೂ ಕಷ್ಟ ಇದೆ ಇವರ ರಿಪ್ಲೇಸ್ಮೆಂಟ್ ಹುಡ್ಕೋದಕ್ಕೆ. ಸೊ ಆ ಒಂದು ರೀಸನ್ ಇಂದ ರೈಟ್ ಟೈಮ್ ಅಂತ ಅನ್ಸುತ್ತೆ ನನ್ಗೆ. ಆಮೇಲೆ ಇನ್ನೊಂದು ಆ ಟ್ರೋಫಿ ಕ್ಯಾಬಿನೆಟ್ ಅಲ್ಲಿ ಆ ಟೆಸ್ಟ್ ಚಾಂಪಿಯನ್ಶಿಪ್ ಒಂದು ಮಿಸ್ ಆಗಿದೆ. ಅವನ್ ಗದೇನೋ ಇಟ್ಕೊಂಡ್ಬಿಟ್ರೆ
ಇನ್ ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ಆ ಟ್ರೋಫಿ ಕ್ಯಾಬಿನೆಟ್ ಅಲ್ಲಿ. ಮತ್ತೆ ಅಂಡರ್ 19 ಇಂದ ಹಿಡಿದು ಎಲ್ಲಾ ಗೆದ್ದಿದ್ದಾರೆ. ಇನ್ನೇನು ಕೇಳದೆ ಬೇಡ. ಬಟ್ ಏನಂದ್ರೆ ಇವ್ರ ಹತ್ರ ಇನ್ಸ್ಪಿರೇಷನ್ ತಗೊಳಕ್ ನೋಡೋದು, ಇನ್ನೂ ಹಸಿವು ನೀಗಿಲ್ಲ. ಅಯ್ಯೋ ನಾ ರಿಲ್ಯಾಕ್ಸ್ಡ್ ಆಗಿದ್ದೀನಿ, ಆ ಹಂಗರ್ ಕಾಣಿಸ್ತಾ ಇಲ್ಲ, ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ಆಡ್ತೀನಿ ಬಿಂದಾಸ್ ಆಗಿ ಅಂತಿಲ್ಲ. ಇನ್ನೂ ಹಸಿವು ಕಾಣ್ತಾ ಇದೆ. ಈ IPL ಮತ್ತೆ ಇನ್ನೊಂದು ಟೆಸ್ಟ್ ಚಾಂಪಿಯನ್ಶಿಪ್ ಬಂದ್ಬಿಟ್ರೆ ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆಗ್ತಾರೆ. ಆಗಿದ್ದಾರೆ ಕೂಡ. ಅದೇ ಗೋಟೆ. ಬಟ್ ಏನಂದ್ರೆ ಇನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಏನಪ್ಪಾ ನಿಮ್ ಗೋಟ್ ಹತ್ರ IPL ಇದೆಯಾ, ಟೆಸ್ಟ್ ಇದೆಯಾ ಅಂತೆಲ್ಲ ಇವಾಗ ವಾಪಸ್ ಕೇಳ್ಬೋದು. ಬಟ್ ಇವಾಗ ಆ ಕ್ವೆಶ್ಚನ್ಸ್ ನೆಗೆಟ್ ಮಾಡ್ಬೋದು ಇದೆರಡು ಬಂದ್ರು. ಇನ್ನೊಂದು ಮೊಮೆಂಟ್ ಇಂಟ್ರೆಸ್ಟಿಂಗ್ ಆಗಿದ್ದು ಅಂತ ಅಂದ್ರೆ ಬ್ರಾರ್ ಅವ್ರ ಜೊತೆ ಒಂದು ಪಂಜಾಬಿಲ್ ಒಂದು ಏನದು ಬ್ಯಾಂಟರ್ ನಡೆಸ್ತಾರೆ. 20 ವರ್ಷದಿಂದ ಆಡ್ತಿದೀನಿ, 20 ವರ್ಷದಿಂದ ಆಡ್ತಾ ಇದೀನಿ, ನಾನು ಆಡ್ಕೊಂಡ್ ಬಂದಿದೀನಿ, ನಿಮ್ ಕೋಚ್ಗೂ ನನ್ ಗೊತ್ತು ಅಂತ ಹೇಳ್ತಾರೆ ಪಂಜಾಬಿ. ಆಮೇಲೆ ಹೇಳ್ತಾರೆ ನಿನ್ ಕೈಯೆಲ್ಲ ವೀಕ್ ಆಗ್ತಾ ಇದೆ, ಫಸ್ಟ್ ಸ್ಟಂಪ್ಸ್ ಮುರಿದಾಗ್ತಾ ಇದೆ, ಏನು ಆಗ್ತಾ ಇಲ್ಲ ಅಂತ ಒಂದು ರೇಗಿಸ್ತಾರೆ. ಅವರು ನನ್ಗೆ ಏನ್ ಅನ್ಸತ್ ಗೊತ್ತಾ, ವಿರಾಟ್ ಕೊಹ್ಲಿ ಸೈಲೆಂಟ್ಲಿ ಸೋಷಿಯಲ್ ಮೀಡಿಯಲ್ಲಿ ಬೇರೆ ಪ್ರೊಫೈಲ್ ಇಂದ ಎಲ್ಲ ನೋಡ್ತಾ ಇದಾರೆ ಅನ್ಸುತ್ತೆ. ಅವ್ರ ಪ್ರೊಫೈಲ್ ಅಲ್ಲಿ ನೋಡ್ತಿಲ್ಲ ಅಂದ್ರು. ಈ ರಣಬೀರ್ ಕಪೂರ್ ಮಾಡ್ತಾರೆ ನೋಡಿ, ಅವ್ರ ಪ್ರೊಫೈಲ್ ಇಲ್ಲ, ಸುಮ್ನೆ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಏನಾಗ್ತಾ ಇದೆ ನೋಡ್ತಾ ಇರತ್ತಾರ. ಬಿಕಾಸ್ ಈ ಮನುಷ್ಯಂಗೆ ಎಲ್ಲಾ ಗೊತ್ತಿದೆ ಗುರು, ಏನ್ ಆಗ್ತಾ ಇದೆ ಏನ್ ಆಗ್ತಾ ಇಲ್ಲ. ಫಾಲೋ ಮಾಡಿ ಒಂಥರ ಅವೇರ್ನೆಸ್ ಅಂದ್ರೆ ಅವ್ರಿಗೆ ಪ್ರಿಪೇರ್ ಆಗೋದಕ್ಕೆ ಇದು ಬೆಸ್ಟ್ ಪಾಸಿಬಲ್ ವೇ ಅಂತ ಅನ್ಸುತ್ತೆ. ಬಿಕಾಸ್ ನಾವ್ ಏನ್ ನೋಡಿದ್ವಿ ವಿರಾಟ್ ಕೊಹ್ಲಿ ಅವ್ರದ್ದು ಮುಂಚೆಯಿಂದನು, ಅವ್ರ ಪಾಡಿಗೆ ಬಿಟ್ಬಿಟ್ರೆ ಏನ್ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಬಟ್ ನೀವ್ ಹೋಗಿ ತಿವ್ದ್ಬಿಟ್ಟಿ ಇವಾಗ ಮಾಡ್ ತೋರ್ಸು ಅಂತಂದ್ರೆ ಮಾಡ್ ತೋರ್ಸೋ ತನಕ ಬಿಡಲ್ಲ ಅಂತ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಐ ಥಿಂಕ್ ಸೈಲೆಂಟ್ ಆಗಿ ಎಲ್ಲ ನೋಡ್ತಾ ಇದಾರೆ ಅನ್ಸುತ್ತೆ. ಹೌದು. ಬಿಕಾಸ್ ಮೊನ್ನೆ ರೀಲ್ ಬಿಟ್ಟಿದ್ರು ಪಂಜಾಬ್ ಅವ್ರು, ನೋಡಿದ್ರ ಹರ್ಪ್ರೀತ್ ಬ್ರಾರ್ ಅವ್ರದ್ದು. ಈ ಕಡೆ ನಡ್ಕೊಂಡ್ ಹೋಗ್ತಾರೆ, ಆ ಕಡೆಯಿಂದ ನಡ್ಕೊಂಡ್ ಬರ್ತಾರೆ ಒಂಥರ. ಸೊ ಅದಕ್ಕೆ ಅನ್ಸುತ್ತೆ ಪ್ರಾಬಬ್ಲಿ ಕಾಯ್ತಾ ಇದ್ರು ಅನ್ಸುತ್ತೆ ಅದನ್ನು ಹೇಳೋದಕ್ಕೆ. ಆಮೇಲೆ ಐ ಥಿಂಕ್ ಬ್ರಾರ್ಗೆ ಔಟ್ ಆಗಿದ್ರು ಅನ್ಸುತ್ತೆ ಲಾಸ್ಟ್ ಸೀಸನ್ ಅಲ್ಲಿ. ಬ್ರಾರ್ಗೆ ಔಟ್ ಆಗಿದ್ರು ಅನ್ಸುತ್ತೆ, ಬ್ರಾರ್ಗೆ ಔಟ್ ಆಗಿದ್ದು. ಅಂಡ್ ಆ ರೀಲ್ ಅನ್ನ ನೋಡಿರ್ತಾರೆ 100%. ಅದ್ ಹೆಂಗೆ ಅಂದ್ರೆ ಒಂದೇ ಹುಲಿ ಬೇಟೆ ರೆಡಿ ಆಗ್ತಾ ಇರತ್ತಲ್ಲ, ಸ್ಲೋ ಮೋಷನ್ ವಾಕಿಂಗ್ ಆ ಕಡೆಯಿಂದ ಈ ಕಡೆ. ಐ ಥಿಂಕ್ ನೋಡಿದ್ರ ಅನ್ಸುತ್ತೆ ಅವರು, ತಡಿ ನಿನ್ಗಿದೆ ಮಾಡ್ತೀನಿ ಅಂತ ಹೋಗಿರ್ತಾರೆ. Yesterday last day we saw Mahendra Singh Dhoni, Virat Kohli, Rohit Sharma on same day. ಆಮೇಲೆ ಇಬ್ರು ಕೂಡ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿತ್ತು, ಪ್ರೈಸ್ಲೆಸ್ ಆಗಿತ್ತು. ಮೇ ಬಿ ಆ ಒಂದು ಇದ್ರಲ್ಲಿ ನೋಡೋದಾದ್ರೆ ಎಮೋಷನಲ್ ಆಗಿ ರೋಹಿತ್ ಶರ್ಮಾ ಅವ್ರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಟ್ರ ಅನ್ಸುತ್ತೆ. ಯಾಕೆಂದ್ರೆ ಸೂರ್ಯಕುಮಾರ್ ಯಾದವ್ 30 ಬಾಲ್ ಅಲ್ಲಿ 68 ರನ್ ನೋಡಿದಿರ್ತಾರೆ. ಅವನೇ ನೆನಿ ಅದರ್ ಡೇ ಆತರ ಏನಾದ್ರು ಮಾಡಿದ್ರೆ 30 ಬಾಲ್ 68 ಮೇ ಬಿ ಅವ್ರಿಗೆ ಕೊಡ್ಬೋದಾಗಿತ್ತೇನೋ. ಬಟ್ ಅದು ರೋಹಿತ್ ಶರ್ಮಾ ತುಂಬಾ ದಿನಗಳ ನಂತರ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ವಿರಾಟ್ ಕೊಹ್ಲಿ ಅವ್ರು ಏನ್ ಮಾಡಿದ್ರು ಅದನ್ನೇ ಮಾಡಿದ್ರು. ಫೀಲ್ಡರ್ ಇರ್ಲಿಲ್ಲೇನೋ 20 ಓವರ್ಗಳು, ಬಟ್ ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಏನ್ ಮಾಡಿದ್ರು ಅದನ್ನೇ ಮಾಡಿ ತೋರಿಸಿದ್ದು. ನನ್ಗೂ ಅನ್ಸುತ್ತೆ ಪ್ರಾಬಬ್ಲಿ ಲಾಸ್ಟ್ ಟೈಮ್ IPL ಅಲ್ಲಿ 3 ಜನನು ಒಟ್ಟಿಗೆ ಒಂದೇ ದಿನ ನೋಡ್ತಾ ಇದೀವಿ. ಅಂಡ್ ಇಬ್ರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ಕಿದ್ದು ಐಸಿಂಗ್ ಆನ್ ದ ಕೇಕ್ ತರ ಆಯ್ತು. 100%. ಅದೇ ಮಾತಾಡ್ತೀವಲ್ಲ, ಪ್ಲೇಯರ್ ಆಫ್ ದ ಮ್ಯಾಚ್ ಕಾಮೆಂಟೇಟರ್ಸ್ ಚೂಸ್ ಮಾಡೋದು. ಸೊ ಆ ಟೈಮಲ್ಲಿ ಯಾರ ಒಂದು ಎಮೋಷನ್ಸ್ ಹೈ ಆಗಿದ್ದಿ ಅದನ್ನ ಪ್ರಿಫರ್ ಮಾಡಿರ್ತಾರೆ ಗೊತ್ತಿರಲ್ಲ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಸೂರ್ಯಕುಮಾರ್ ಆಲ್ಸೋ ಖುಷಿಯಾಗಿರ್ತಾರೆ ಪ್ಲೇಯರ್ ಆಫ್ ದ ಮ್ಯಾಚ್ ರೋಹಿತ್ ಶರ್ಮಾಗ್ ಹೋಗಿದ್ದು. ಹೌದು. ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ ಸ್ಲೋಲಿ ಬಟ್ ಶ್ಯೂರ್ಲಿ ಕ್ಲೈಂಬ್ ಅಪ್ ಆಗ್ತಾ ಇದ್ದಾರೆ ಆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಮತ್ತೊಮ್ಮೆ ಪಾಯಿಂಟ್ಸ್ ಟೇಬಲ್ ಗಮನ ಹರಿಸೋದಾದ್ರೆ ಓಕೆ ಮಾತಾಡೋಣ. ರಾಜಸ್ಥಾನ್ ರಾಯಲ್ಸ್ ಇದು ಗೇಮ್ಗೂ ಬರ್ತೀವಲ್ಲ, ಅದಕ್ಕೆ ಸಪರೇಟ್ ಆಗಿ ಮಾತಾಡ್ತೀವಿ. ಸೋಹನ್, ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಎಲ್ಲ 38 ಪಂದ್ಯಗಳ ನಂತರ ಈ ತರ ಇದೆ ಸ್ಟ್ಯಾಂಡಿಂಗ್ಸ್. ಟಾಪ್ 3 ನಲ್ಲಿ RCB ಕಾಣಿಸ್ಕೊಂತಾರೆ. ಒಂದ್ ಗೇಮ್ ಜಾಸ್ತಿ ಆಡಿದ್ದಾರೆ, ನೆನ್ಪಿರ್ಲಿ 3, 4, 5, 6 ಅಲ್ಲಿರೋ ಟೀಮ್ಸ್ ಕಂಪೇರ್ ಟು ಗುಜರಾತ್ ಅಂಡ್ ಡೆಲ್ಲಿ. ಮುಂಬೈ ಅವರು ಹ್ಯಾಟ್ರಿಕ್ ಗೆಲುವಿನಿಂದ ಬೀಗ್ತಾ ಇದ್ದಾರೆ. 9th ಅಲ್ಲಿ ಇದ್ರು, ಕ್ರಮೇಣವಾಗಿ ಒಂದೊಂದೇ ಮೆಟ್ಲು ಮೇಲೆತ್ಕೊಂಡು 6ನೇ ಸ್ಥಾನದಲ್ಲಿ ನಿಂತಿದ್ದಾರೆ ಇವಾಗ. ಅಂಡ್ ತುಂಬಾ ದಿನ ನೋಡಲ್ಲ, ಅಂದ್ರೆ ನಾವು IPL ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ 18 ಸೀಸನ್ ಇಂದ. ತುಂಬಾ ಸಲ ನೋಡಲ್ಲ 5 ಟೀಮ್ಸ್ ಟೈಡ್ ಎಟ್ 10 ಪಾಯಿಂಟ್ಸ್. ಯೂಶಲಿ ಕೆಲವ್ರು 10ರಲ್ಲಿ ಇರ್ತಾರೆ, 8ರಲ್ಲಿ ಕೆಲವ್ರು ಇರ್ತಾರೆ, 6ರಲ್ಲಿ ಕೆಲವ್ರು ಇರ್ತಾರೆ, 4ರಲ್ಲಿ ಇರ್ತಾರೆ, ಇನ್ನು 2ರಲ್ಲಿ ಇರ್ತಾರೆ, ಆತರ ಇರ್ತಾರೆ. ಬಟ್ ಒಂದೇ ಪಾಯಿಂಟ್ ಅಲ್ಲಿ ಟಾಪ್ 5 ಟೀಮ್ಸ್ ಇರೋದು ವೆರಿ ರೇರ್. ಅಂಡ್ ಎಲ್ಲಾ ನೆಟ್ ರನ್ ರೇಟ್ ನೋಡಿ ಪಾಸಿಟಿವ್ ಅಲ್ಲಿ ಇದೆ.
ಹೌದು. ಅಂಡ್ ಇನ್ನೊಂದು ಆಸ್ಪೆಕ್ಟ್ ಅಂದ್ರೆ ಗೇಮ್ ಬೈ ಗೇಮ್ ಏನ್ ಮಾತಾಡ್ತೀವೋ, RCBಗೆ ಅಡ್ವಾಂಟೇಜ್ ಏನಂದ್ರೆ ಅವೇ ಗೇಮ್ಸ್ ಗೆದ್ದಿರೋದು ಒಂದು ಬಿಗ್ ಅಡ್ವಾಂಟೇಜ್. ಯೂಶಲಿ ಇಷ್ಟು ಕನ್ಸಿಸ್ಟೆಂಟ್ ಆಗಿ ಅವೇ ಗೇಮ್ಸ್ ಗೆಲ್ಲೋದು ನೋಡಲ್ಲ ನಾವ್ ಟೀಮಲ್ಲಿ. ಆ ಹೋಮ್ ಅಡ್ವಾಂಟೇಜ್ ಅಫ್ಕೋರ್ಸ್ ನಮ್ಗೆ ಆಗ್ತಾ ಇಲ್ಲ. ಅಗೇನ್ ಲಕ್ ಫ್ಯಾಕ್ಟರ್ ಅಲ್ಲಿ ಬಂದೇ ಬರುತ್ತೆ. ಟಾಸ್ ಗೆದ್ರೆ RCBನ ಸೋಲ್ಸೋದ್ ಕಷ್ಟ ಮನೆಯಲ್ಲೂ. ಟಾಸ್ ಹೌದು. ಇಲ್ಲಿ ಒಂಥರ ಕಂಟಕ ಆಗಿ ಸುತ್ತಾ ಇದೆ ಹೊರತು, ಬಟ್ ಲಾ ಆಫ್ ಆವರೇಜ್ ಏನ್ ಮಾತಾಡ್ತೀವಿ ಯಾವಾಗೂ ಒಂದ್ ಕಡೆ ಚೇಂಜ್ ಆಗೇ ಆಗತ್ತೆ. ಸೊ ಹೋಪ್ಫುಲಿ ಆ ಒಂದು ಟಾಸ್ ಲಕ್ ಏನಾರ ನಮ್ ಕಡೆ ಬಂದ್ರೆ ಅಲ್ಲಿ ಮ್ಯಾಚ್ ಗೆದ್ರುನು ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ನಾವ್ ಎಷ್ಟ್ ಮಾತಾಡ್ತೀವಿ, ಇಷ್ಟು ವರ್ಷದಲ್ಲಿ ಯಾವತ್ತು ಇಷ್ಟು ಖುಷಿಯಾಗಿರ್ಲಿಲ್ಲ 8 ಮ್ಯಾಚ್ ಆದ್ಮೇಲೆ ಓ ಆರಾಮಾಗಿದ್ದಾರೆ ಅಂತ. ಇಲ್ಲ 8 ಮ್ಯಾಚ್ ಆದ್ಮೇಲೆ 4 ಪಾಯಿಂಟ್ ಅಲ್ಲಿ 6 ಪಾಯಿಂಟ್ ಅಲ್ಲಿ ಇರ್ತಾ ಇದ್ರು. ಇವಾಗ ಬರೀ ನಮಗೆ ನೆಕ್ಸ್ಟ್ ಮ್ಯಾಚ್ ಯಾವ್ದು ಅಥವಾ ಅದ್ರ ನೆಕ್ಸ್ಟ್ ಮ್ಯಾಚ್ ಯಾವ್ದು RCB ಅಂತ ಗೊತ್ತಿರುತ್ತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ ಫಿಕ್ಸ್ಚರ್ಸ್ ಬೈ ಹಾರ್ಟ್ ಆಗೋದಲ್ದಲೆ ಬೇರೆಯವ್ರು ಯಾರ್ಯಾರು ಯಾವ್ಯಾವಾಗ ಆಡ್ತಾರೆ ಅಂತ ಇಡೀ ಸ್ಕೆಡ್ಯೂಲ್ ಬೈ ಹಾರ್ಟ್ ಆಗಿರೋದು. ಓ ಇವ್ರು ಈ ಮ್ಯಾಚ್ ಅಲ್ಲಿ ಇವ್ರ ಮೇಲೆ ಗೆಲ್ಬೇಕು, ಇವ್ರು ಗೆಲ್ಬೇಕು, ಇಲ್ ಗೆಲ್ಬೇಕು ಅಂತ ಒಂಥರ ಮ್ಯಾಪ್ ಹಾಕೊಂಡಿರ್ತಿದ್ವಿ. ಇವಾಗ ಫಿಕ್ಸ್ಚರ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಒನ್ ಗೇಮ್ ಎಟ್ ಎ ಟೈಮ್ ಅಂತ ಫ್ಯಾನ್ಸು ತಗೋತಾ ಇದಾರೆ. ನಾವು ನೆಕ್ಸ್ಟ್ ಗೇಮು ಯಾರ ಮೇಲೆ ಅವ್ರ ಮೇಲೆ ನೋಡ್ಕೋಣ ಸಾಕು ಅಂತ. ಡೆಫಿನೆಟ್ಲಿ ಕುಶಾಲ್ ಅವ್ರೆ, ನಾನು ಅವತ್ತೇ ಹೇಳ್ದೆ, ಇದೊಂಥರ ಸ್ವಿಮ್ಮಿಂಗ್ ಪೂಲ್, ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಅಲ್ಲಿ ಎಲ್ಲ ನೋಡೋದಾದ್ರೆ ಮಿಡಿಲ್ ಲೇನರ್ಸ್ ಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಅದಕ್ಕಾಗಿನೇ ಹೀಟ್ಸ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೋ ಮಿಡಿಲ್ ಲೈನ್ ನ ಚೂಸ್ ಮಾಡ್ತಾರೆ. ಯಾಕೆಂದ್ರೆ ಅಡ್ವಾಂಟೇಜ್ ಇರುತ್ತೆ, ಕ್ಲಿಯರ್ ಕಟ್ ಅಡ್ವಾಂಟೇಜ್ ಇರುತ್ತೆ. ಅಲ್ಲಿ ಟೈಡ್ ಆಗಿರ್ಬೋದು ಅಥವಾ ರಿಬೌಂಡ್ ಆಗಿ ವಾಪಸ್ ಬರುವಂತ ವೇವ್ಸ್ ಆಗಿರ್ಬೋದು, ಯಾವ್ದು ಇರಲ್ಲ. ಕ್ರಿಯೇಟೆಡ್ ಬೈ ದ ಸ್ವಿಮ್ಮರ್ಸ್, ವಾಲಿಗೆ ಹೊಡೆದು ರಿಬೌಂಡ್ ಆಗಲ್ಲ. ವೆರಾಸ್ ಆ ಲಾಸ್ಟ್ ಲೇನ್ ಅಲ್ಲಿ ಮಾಡ್ತಾ ಇರುವಂತ ಸ್ವಿಮ್ಮರ್ಸ್ ಇರ್ತಾರಲ್ಲ 1 and 8, ಅವ್ರಿಗೆ 150% ಎಫರ್ಟ್ ಹಾಕ್ಬೇಕಂತೆ ಟೂರ್ನಮೆಂಟ್ ಗೆಲ್ಬೇಕು, ಇಲ್ಲ ಅಂದ್ರೆ ಮೆಡಲ್ ಗೆಲ್ಬೇಕು ಅಂದ್ರೆ. ಅಷ್ಟ್ ಕಷ್ಟ ಆಗುತ್ತೆ. RCB ಸ್ಟೇಡಿಯಂ, ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಗೆಲ್ಬೇಕು ಅಂದ್ರೆ ಅಷ್ಟ್ ಎಫರ್ಟ್ ಹಾಕ್ಬೇಕು. ಬಟ್ ಫೈನ್ ಮಾರ್ಜಿನ್ಸ್ ಅಂತ ಮಾತಾಡ್ತೀವಿ ಕಾಂಪಿಟೇಟಿವ್ ಕ್ರಿಕೆಟ್ ನಲ್ಲಿ. ಅದು IPL ಅಂತ ಬಂದಾಗ ಹೈ ಕ್ವಾಲಿಟಿ ಕ್ರಿಕೆಟರ್ಸ್ ಆಡ್ತಾ ಇರ್ತಾರೆ. ಸೊ ನೀವು ಅದರಲ್ಲಿ 150% ಜಾಸ್ತಿ ಎಫರ್ಟ್ ಹಾಕಿ ನೀವು ಆಡ್ಬೇಕು ಅಂತ ಅಂದ್ರೆ ಬಹಳ 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 ಕಷ್ಟ ಆಗುತ್ತೆ. ಸೊ ಅದೇ RN ಸೂಪರ್. ನಾನು ಅವತ್ತೇ ಹೇಳಿದ್ದೆ, ಈ ಸಲಿ ಮೇ ಬಿ ಒಂದು 3 ಟೀಮು 16 ಪಾಯಿಂಟ್ಸ್ ಅಲ್ಲಿ ಟೈ ಆಗೋದನ್ನ ನಾನು ನೋಡ್ಬೋದು. ಅಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ IPL ಹಿಸ್ಟ್ರಿ 16 ಪಾಯಿಂಟ್ಸ್ ತಗೊಂಡ್ರು ಮೇ ಬಿ ಕ್ವಾಲಿಫಿಕೇಶನ್ ಇಂದ ಮಿಸ್ ಔಟ್ ಆಗ್ಬೋದು ಅಂತ. ಆದ್ರೆ ಎಲ್ಲ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕೆಂದ್ರೆ 5 ಟೀಮ್ ಹತ್ರಲ್ಲಿದೆ. ಅವ್ರಿಗೆ ಬೇಕಾಗಿರೋದು ಇನ್ 3 wins 16ಗೆ ಇನ್ ನೆಕ್ಸ್ಟ್ 6-7 ಗೇಮ್ಸ್ ಅಲ್ಲಿ. ಮುಂಬೈ ಅವರು 8ರಲ್ಲಿದ್ದಾರೆ. ಅವ್ರೇನ್ ಅವ್ರಿಗೆ ಇವಾಗ ಟೀಮ್ ಇರೋದ್ ನೋಡೋದು ಅಂತ ಅಂದ್ರೆ ನೆಕ್ಸ್ಟ್ ಇನ್ 6 ಗೇಮ್ ಅಲ್ಲಿ 4 ಗೆಲ್ಲೋದ್ ಏನ್ ಕಷ್ಟ ಅಲ್ಲ ಅವ್ರಿಗೆ. 6ರಲ್ಲಿ 6 ಗೆಲ್ಲುವಂತ ಕೆಪಾಸಿಟಿ ಇದೆ ಮುಂಬೈ ಅವ್ರಿಗೆ. ಸೊ ನೀವು 6 ಟೀಮ್ ಏನಾದ್ರು 14-16 ಪಾಯಿಂಟ್ಸ್ ಅಲ್ಲಿ ಇರೋದು ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅಂಡ್ 14 ಪಾಯಿಂಟ್ಸ್ ತಗೊಂಡ್ರೆ ಮರ್ತು ಬಿಡ್ಬೇಕು ಈ ಸೀಸನ್ ಕ್ವಾಲಿಫೈ ಆಗ್ತಾರೆ ಲಾಸ್ಟ್ ಸೀಸನ್ ತರ ಅಂತ. 16 is bare minimum with better run rate. 18 guarantees you a playoff spot ಅಂತ ನನ್ಗನ್ಸುತ್ತೆ. ಕರೆಕ್ಟ್. ಯೂಶಲಿ ಇಷ್ಟು ವರ್ಷ 14 ಬಂದ್ರೆ ಸಾಕು, 50% ವಿನ್ ಇದ್ರೆ ನಿಮ್ಗೆ ಲೀಗ್ ಸ್ಟೇಜ್ ಅಲ್ಲಿ ಹೆಂಗೋ ಪ್ಲೇ ಆಫ್ ಕ್ವಾಲಿಫೈ ಆಗ್ಬೋದು ಅಂತ ನೋಡಿದೀವಿ. ಬಟ್ ತುಂಬಾನೇ ಟೈಟ್ ಸಿಚುವೇಶನ್ ಅಲ್ಲಿ ಆಲ್ರೆಡಿ ಕಾಣಿಸ್ತಾ ಇರೋದು. ಯೂಶಲಿ ಮಿಡ್ ಸೀಸನ್ ಅಲ್ಲಿ ತುಂಬಾ ಗ್ಯಾಪ್ ಇರುತ್ತೆ ಟಾಪ್ 4 ಮತ್ತೆ ಬಾಟಮ್ 4ಗೆ. ಇಲ್ಲಿ ಮಧ್ಯದಲ್ಲಿ ಸ್ಟ್ಯಾಕ್ ಅಪ್ ಜಾಸ್ತಿ ಆಗಿರೋದ್ರಿಂದ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತ ಏನ್ ಹೇಳ್ತೀವಲ್ಲ, ಎವ್ರಿ ಗೇಮ್ ಇಸ್ ಇಂಪಾರ್ಟೆಂಟ್, ಎವ್ರಿ ರನ್ ಇಸ್ ಇಂಪಾರ್ಟೆಂಟ್ ಅಂತ ಇವಾಗ ಟೀಮ್ಸ್ ಗಳು ಯೋಚನೆ ಮಾಡ್ತಾ ಇರ್ತಾರೆ. ಅಂಡ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಏರುಪೇರು ಆಗಿದೆ. ಬೆಂಗಳೂರು ಮೇಲ್ ಬಂದ್ರು 5th ಪೊಸಿಷನ್ ಇಂದ 3rd ಬಂದಿದ್ದಾರೆ. ಮುಂಬೈ ಮೇಲ್ ಬಂದಿರೋದು.